ಈ ವಫ್ ಕಾಯ್ದೆಯಲ್ಲಿರುವಂತ ಈ ಕಾಯ್ದೆಯನ್ನ ಬಳಸ್ಬಿಟ್ಟು ವರ್ಕ್ ಬೈ ಯೂಸರ್ಸ್ ಅನ್ನುವಂಥದ್ದು ಇಟ್ಕೊಂಡು ಆ ರೈತರ ಭೂಮಿ ನಿಮ್ಗೆ ವಾಪಸ್ ಬರಬೇಕು ಅಂತೇಳಿ ಇದು ಯಾವುದೋ ಹೇಳಿದ್ರಲ್ಲ, ಅದ್ಯಾವುದೋ ನಾನು ನಿರಾಕರಿಸ್ತಾ ಇಲ್ಲ. ಆ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಸರ್ಕಾರದ ಆದೇಶ ಆದ್ಮೇಲೆ ಗುಲ್ಬರ್ಗಾದಲ್ಲಿ ಅವ್ರು ಯಾರೋ ಕೊಟ್ಟಂಥದ್ದು, ಅದರಿಂದ ಶುರುವಾಗಿರುವಂಥದ್ದು. ಬಹುಶಃ ನಿಮ್ಗೆ ಗೊತ್ತಿರಬೇಕು, ಈ JPC ಅಂತ ಏನ್ ಮಾಡಿದ್ರು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಏನ್ ಮಾಡಿದ್ರು, ಆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಧಾರವಾಡಕ್ಕೂ ಬಂದಿದ್ರು. ನನಗೆ ಗೊತ್ತಿದ್ದಾಗ ಅದರ ಚೇರ್ಮನ್, ಆ ಚೇರ್ಮನ್ಗೆ ವಿರೋಧ ಪಕ್ಷದ ಸದಸ್ಯರಾಗಿದ್ದಾರೆ, ಅವ್ರ ಮಾತು ಕೇಳಲಿಕ್ಕೆ ತಯಾರಿಲ್ಲ. ಆ ಮನುಷ್ಯ ಧಾರವಾಡಕ್ಕೆ ಬಂದಿದ್ದಾರೆ. ಧಾರವಾಡಕ್ಕೆ ಬಂದು ಅನೇಕ ಜನ ರೈತರ ಹತ್ರ ಹವಾಲನ್ನು ಇಸ್ಕೊಡ್ತಿದ್ರು. ನಮ್ಮ ಜಮೀನು ಒಪ್ಪು ಅಂತಾರೆ, ನನ್ನ ಜಮೀನು ಒಪ್ಪು ಅಂತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಲೀಸಾಗಿ ರೈತರಿಗೂ ಈ ಮುಸಲ್ಮಾನರಿಗೂ ನಡುವೆ ಈ ವಿಭಜನೆಯನ್ನು ತಂದು. ಅದು ಮಾತ್ರ ಅಲ್ಲ, ಆಗಲೇ ಇನ್ನೊಂದು ಹೇಳ್ತಿದ್ರು ಅವರು, ಕೆಲವು STಗಳಿದ್ದಾರೆ ಮುಸಲ್ಮಾನರು, ಅವ್ರನ್ನ STಗಳು ಅಂತ ಗುರುತಿಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಿರೋದೇನೆಂದ್ರೆ, ಈ STಗಳು ಅಂತ ಯಾರಿದ್ದಾರೆ, ಟ್ರೈಬಲ್ಸ್ ಅಂತ ಯಾರಿದ್ದಾರೆ, ಅವ್ರಿಗೂ ಈ ತುಳಿತಕ್ಕೊಳಗಾಗಿರೋರಿಗೆ, ದಮನಕ್ಕೊಳಗಾಗಿರೋರಿಗೆ ಮತ್ತೆ ಅಲ್ಪಸಂಖ್ಯಾತರ ನಡುವೆ ಒಂದು ಒಳ್ಳೆ ಸಂಬಂಧ ಇರ್ತದೆ ಬಹಳಷ್ಟು ಕಡೆ. ಯಾಕೆಂದ್ರೆ ಇವರೆಲ್ಲ ಒಂದೇ ರೀತಿಯಾದಂಥ ದಮನಕ್ಕೊಳಗಾದಂಥವ್ರು, ಒಂದು ಧರ್ಮದ ಹೆಸರ ದಮನಕ್ಕೊಳಗಾದಂಥವ್ರು, ಇನ್ನೊಂದು ಜಾತಿ ಹೆಸರ ಒಳಗಾದಂಥವ್ರು, ಇನ್ನೊಂದು ಹೆಸರು ದಮನಕ್ಕೊಳಗಾದಂಥವ್ರು. ಈ ದಮನಿತರೆಲ್ಲರಿಗೂ ಒಂದುಗೂಡುವಂಥದ್ದು ಸಹಜವಾದಂಥ ಪ್ರಕ್ರಿಯೆ ಯಾವುದೇ ಒಂದು ಸಮಾಜ. ಈಗ STಗಳು ಅಂತ ಗುರುತಿಸಲ್ಪಟ್ಟಿರ್ತಕ್ಕಂಥ ಮುಸ್ಲಿಮಾನರು ಯಾರಿದ್ದಾರೆ, ಅವ್ರ ಒಳಗಡೆ ಇನ್ನೊಂದು ವಿಭಜನೆ ತರ್ತಾ ನೋಡಿ. STಗಳಿಗೆ ಸೇರಿದಂತ ಜಮೀನು ಇದಲ್ಲ ಅಂತ ಹೇಳಿದ್ರು ಅಂತ ತಿದ್ದುಪಡಿ ಮಾಡಿದ್ದಾರೆ. ಇದು ಬಹಳ ಜನ ಗಮನಕ್ಕೆ ಬಂದಿಲ್ಲ. ಜಾಫ್ರಿ ಅವರು ಹೇಳಿದಂತ ನೋಡಿ ಎಷ್ಟು ಚೆನ್ನಾಗಿ ಅವರು ಈ ವಿಭಜನೆಯನ್ನು ತಂದುಬಿಟ್ಟಿದ್ದಾರೆ. ಈ ಪ್ರಶ್ನೆಯನ್ನು ಎತ್ಕೊಂಡು ಎಷ್ಟು ಸೊಗಸಾಗಿ ಸಲೀಸಾಗಿ ಅವರು, ಅದು ಸೊಗಸು ಅಂತ ಕರಿಬಾರ್ದು, ಅಂದ್ರೆ ಅವ್ರಿಗೆ ಬೇಕಾದಂಥ ರೀತಿಯಾದ ಸೊಗಸಿನಲ್ಲಿ ಸಲೀಸಾಗಿ ಅದನ್ನ ವಿಭಜನೆ ತಂದುಬಿಡ್ತಾರೆ. ಇನ್ನೊಂದು ಅನ್ಯಾಯಯುತವಾದಂಥದ್ದು ಅಂತ ಯಾಕೆ ಹೇಳ್ತಿದ್ದೀವಿ ನಾವು ಅಂತ ಹೇಳಿದ್ರೆ, ನೋಡಿ ನಮ್ಮ ದೇಶದಲ್ಲಿ ನಾವು 1950ನೇ ಇಸ್ವಿಯ ನಂತರ ನಮ್ಮನ್ನು ನಾವು ಹೇಗೆ ನಾವು ಆಳ್ಕೊಳ್ಬೇಕು, ಅಥವಾ ಭಾರತ ಅಥವಾ ಇಂಡಿಯಾ ಅನ್ನುವಂಥದ್ರ ಕಲ್ಪನೆ ಏನು ಅನ್ನುವಂಥದ್ದನ್ನ ನಾವು ರೂಢಿಸ್ಕೊಂಡಿದ್ದೀವಿ. ನಮ್ಮ ದೇಶ ಸಂವಿಧಾನದಲ್ಲಿ ನಾವು ಹೇಳಿದ್ದೀವಿ. ಸಂವಿಧಾನದಲ್ಲಿ ಏನು ಕೊಡು ಮಾಡಿದೆ ನಮಗೆ ನಾವು ಕೊಟ್ಕೊಂಡಿದ್ದೀವಿ, ಆದರೆ ಅದನ್ನು ನಾವು ನಡೀಬೇಕು. ಈಗಾಗಲೇ ಹನೀಫ್ ಅವ್ರು ಹೇಳ್ತಿದ್ದಂಥ ರೀತಿಯಲ್ಲಿ ನೀವು ಸಂವಿಧಾನದ ಅಂಶಗಳಿಗೆ ನೀವು ಹೋಗ್ತಾ ಹೋದ್ರೆ ನಮಗೆ ಗೊತ್ತಾಗ್ತಾ ಹೋಗ್ತದೆ ಸಂವಿಧಾನದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು. ನಾವು ಏನಾದ್ರು ಕೇಳಿದ್ರೆ ಅದರಲ್ಲಿರ್ತಕ್ಕಂಥ ಈ ಸಮಾನತೆಯ ಹಕ್ಕು, ಮೂಲಭೂತ ಹಕ್ಕು, ನಾವೆಲ್ಲರೂ ಸಮಾನರಪ್ಪ, ಎಲ್ಲರೂ ಸಮಾನರು ಅಂತ ಹೇಳೋದು ಮಾತ್ರ ಹೇಳಿಲ್ಲ ನಮ್ಮ ದೇಶ ಸಂವಿಧಾನ. ನಮ್ಮ ದೇಶ ಸಂವಿಧಾನ ಇನ್ನೊಂದು ಹೇಳಿದೆ ಏನಂತ ಹೇಳಿದ್ರೆ, ಅದರಲ್ಲಿ ನೀವು ಒಂದೊಂದೇ ಏನು ಆರ್ಟಿಕಲ್ಗಳನ್ನ, ವಿಧಿಗಳನ್ನ ನೀವು ನೋಡ್ತಾ ಹೋಗ್ಬಿಟ್ರೆ ಅದು ಹೇಳ್ತದೆ ನಮ್ಮ ದೇಶದ ಸಂವಿಧಾನ ಎಲ್ಲೂ ಕೂಡ ಅಲ್ಪಸಂಖ್ಯಾತರು ಯಾರು ಅಂತ ಏನು ಪರಿಭಾಷೆ ಮಾಡಕ್ ಹೋಗಿಲ್ಲ. ಆದರೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಣೆ ಮಾಡಿ. ಯಾಕೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು? ಇದು ಪ್ರಶ್ನೆ. ನಾನು ಕೆಲವು ಕಡೆ ನಮ್ಮ ಸಭೆಗಳಲ್ಲಿ ಮಾತಾಡ್ತಿರ್ತೀನಿ. ನಮ್ಮ ಸಭೆಗಳಲ್ಲಿ ಬಹಳಷ್ಟು ಜನ ಈ ನಾನ್ ವೆಜ್ ಉಪಯೋಗಿಸೋರು ಇರ್ತಾರೆ. ಹಾಗಾಗಿ ಮೀಟಿಂಗ್ಗಳಿಗೆ ಸಹಜವಾಗಿ ನಾನ್ ವೆಜ್ ಆರ್ಡರ್ ಮಾಡ್ಬಿಡ್ತಾರೆ. ನಾವೆಲ್ಲ ನಾನ್ ವೆಜ್ ಕುಟುಂಬಗಳಿಂದ ಬಂದ್ರು ಕೆಲವು ಟೈಮ್ ನಮ್ಗೆ ನಾನ್ ವೆಜ್ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೋಡಪ್ಪ ಮೈನಾರಿಟಿ ಪ್ರೊಟೆಕ್ಷನ್ ಎಲ್ಲ ಈ ಮೀಟಿಂಗಲ್ಲಿ ಅಂತ ನೀವೆಲ್ಲರಿಗೂ ನಾನ್ ವೆಜ್ ಹೇಳ್ಬಿಟ್ಟಿದ್ರಿ, ನಾವೇನಪ್ಪ ಮಾಡಬೇಕು? ಅಂದ್ರೆ ಬಹುಸಂಖ್ಯಾತರು ಏನ್ ತಿಂತಾರೋ ಅದನ್ನ ಆರ್ಡರ್ ಮಾಡ್ಬಿಡ್ತಾರೆ. ಈ ಅಲ್ಪಸಂಖ್ಯಾತರು ಏನ್ ತಿಂತಾರೆ ಅದಕ್ಕೆ ಆರ್ಡರ್ ಏನ್ ಮಾಡೋದೇ ಇಲ್ಲ. ನೋಡಿ ಮೈನಾರಿಟಿ ಪ್ರೊಟೆಕ್ಷನ್ ಎಷ್ಟು ಮುಖ್ಯ ಅಂತ. ನಿಮಗೊಂದು ಮಾತಾಡೋದು ತಪ್ಪಾಗಲ್ಲ ಅನ್ಕೊಂಡಿದ್ದೀನಿ. ನಾನು ಯುವಜನ ಚಳವಳಿಯ ರಾಜ್ಯ ಅಧ್ಯಕ್ಷ ಆಗಿದೆ ಸರ್, DYFI. ಒಂದ್ಸಲಿ ಸಮ್ಮೇಳನ ಮಾಡಿದ್ವಿ ಮಂಗಳೂರಿನಲ್ಲಿ. ಮೈನಾರಿಟಿ ರಕ್ಷಣೆ ಯಾಕೆ ಬೇಕು ಅಂತ ಹೇಳ್ತಿದ್ದೀನಿ ನಾನು. ಆ ಸಮ್ಮೇಳನದಲ್ಲಿ ಮಂಗಳೂರಲ್ಲಿ ಮಾಡಿದ್ರೆ ಬಹಳಷ್ಟು ನಾನ್ ವೆಜ್ ಮಾಡ್ತಾರೆ, ಬರೀ ನಾನ್ ವೆಜ್ ಮಾಡಿ. ಆ ಸಮ್ಮೇಳನಕ್ಕೆ ಒಂದು ಹೆಣ್ಣುಮಗಳು ಬಂದಿದ್ರು. ಅವರು ಪಕ್ಕಾ ವೆಜಿಟೇರಿಯನ್ಸ್. ಅವ್ರಿಗೆ ಮಾಂಸ ಕಂಡ್ರೆ ಮೂರು ಬಾರ್ ಓಡ್ತಾರೆ ಅಂತಾರಲ್ಲ, ಹಂಗೆ ಓಡೋದು. ಒಂದು ದಿವಸ ಕಾನ್ಫರೆನ್ಸಿಗೆ ಬಂದು ಮಂಗಳೂರಿನಲ್ಲಿ, ಅವತ್ತು ಮಧ್ಯಾಹ್ನದ ಊಟ ನೋಡಿ ಆ ಹೆಣ್ಣುಮಗಳಿಗೆ ಊಟ ಮಾಡೋಕ್ಕಾಗ್ತದೆ. ಆ ಹೆಣ್ಣುಮಗಳು ಸಂಜೆನೆ ವಾಪಸ್ಸು ಬೆಂಗಳೂರು ಬಂದರು. ಈಗ ದೊಡ್ಡ ಅಕ್ಷರರಾಗಿದ್ದಾರೆ ಹೆಣ್ಮಗಳು. ಅವ್ರು ಹೇಳ್ತಾರೆ, ನೀವು ಹೇಳೋದೆಲ್ಲ ಸರಿ, ಆದರೆ ನಿಮ್ಮಲ್ಲಿ ಮೈನಾರಿಟಿ ಪ್ರೊಟೆಕ್ಷನ್ ಇಲ್ಲ. ಹೆಣ್ಮಗಳು ಇಷ್ಟೇ ಕೇಳಿದ್ದು, ನಾನು ಸಸ್ಯಾಹಾರಿ, ನನ್ಗೊಂದು ಪ್ರತ್ಯೇಕವಾಗಿ ಒಂದು ಸಸ್ಯಾಹಾರ ಕೌಂಟರ್ ಇರ್ಬೇಕಾಗಿತ್ತಾನೆ.
ನೋಡಿ, ಇದು ಎಲ್ಲಿ, ಯಾವ ವಿಷಯದಲ್ಲಿ? ಒಂದು ಆಹಾರದ ವಿಷಯದಲ್ಲಿ ಒಂದು ಹೆಣ್ಣು ಮಗಳು ಈ ರೀತಿ ಭಾವಿಸ್ತಾರೆ ಅಂತ ಹೇಳಿದ್ರೆ ನನಗೆ ಅಲ್ಪಸಂಖ್ಯಾತರ ಹಕ್ಕಿಲ್ಲ. ಅಲ್ಲಿದ್ದವರು 300 ಜನದಲ್ಲಿ 280 ಜನ ಹಿಂದೂಗಳೇ, ಹಂಗೆ ಲೆಕ್ಕ ಹಾಕಿದ್ರೆ ಹಿಂದೂಗಳು ಮುಸ್ಲಿಮಾನರು ಅಂತ ಅಲ್ಪಸಂಖ್ಯಾತರು ಅಂತ ಕರೆದ್ರಿ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ, ಪ್ರಜಾಪ್ರಭುತ್ವ ಅನ್ನುವಂಥದ್ದು ಬಹುಸಂಖ್ಯಾತರ ಆಡಳಿತ. ಬಹುಸಂಖ್ಯಾತರ ಆಡಳಿತ ಆದಾಗ ಬಹುಸಂಖ್ಯಾತರು ಧಾರ್ಮಿಕವಾಗೋ ಅಥವಾ ನಿಮ್ಮ ಜಾತಿ ಆಧಾರದಾಗೋ ಅಥವಾ ಇನ್ನೊಂದು ಭಾಷಿಕ ಆಧಾರದಾಗೋ ಬಹುಸಂಖ್ಯಾತರಿದ್ದಾಗ ಅವರ ಆಡಳಿತವೇ ನಡೀತದೆ. ಅಲ್ಲಿ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯಾದಂಥ ಚ್ಯುತಿ ಬಾರದಂತೆ, ಅವರು ಅಲ್ಲಿಂದ ಹೊರಗೆ ಹೋಗದಂತೆ, ಅಲ್ಲಿಂದ ಹೊರಗೆ ಉಳಿದಂಥ ರೀತಿಯಲ್ಲಿ ಅವರು ಒಳಗೊಳ್ಳಿಕ್ಕೆ ಬೇಕಾದಂಥ ಹಕ್ಕುಗಳ ರಕ್ಷಣೆ ಆಗಬೇಕು. ಅದೇ ನಿಜವಾದಂಥ ಪ್ರಜಾಪ್ರಭುತ್ವ. ಹಾಗಾಗಿ ಆ ಅಲ್ಪಸಂಖ್ಯಾತ ರಕ್ಷಣೆಯ ಅಂಶಗಳನ್ನ ನಮ್ಮ ದೇಶ ಸಂವಿಧಾನದಲ್ಲಿ ಹೇಳಿದ್ದೀವಿ ನಾವು. ಆ ಸಂವಿಧಾನದಲ್ಲಿ ಹೇಳುವಾಗ ಬರೀ ಅಲ್ಪಸಂಖ್ಯಾತರು ಅಂದ್ರೆ ಬಹಳಷ್ಟು ಜನ ಮಾತಾಡ್ತಾ ಹೇಳ್ತಿರ್ತಾರೆ, ಏನು ಅದು ಮುಸ್ಲಿಮಾನರಿಗೆ, ಸಿಖ್ಖರಿಗೆ, ಜೈನರಿಗೆ, ಇವ್ರಿಗೆ ಮಾತ್ರ ಅಂತ ಅಲ್ಲ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಭಾಷಾ ಅಲ್ಪಸಂಖ್ಯಾತರು ಅಂತ ಇದ್ದಾರೆ. ಯಾರೆಲ್ಲ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಇಲ್ಲಿ? ಆಂಧ್ರದವರು ತೆಲುಗು ಭಾಷಿಕರು ಬಂದು ಕರ್ನಾಟಕದಲ್ಲಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರೆ ಭಾಷಾ ಅಲ್ಪಸಂಖ್ಯಾತರವರು. ತಮಿಳುನಾಡಿನವರು ಬಂದು ಕರ್ನಾಟಕದಲ್ಲಿ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರೆ ಅವರು ಭಾಷಾ ಅಲ್ಪಸಂಖ್ಯಾತರು. ಅದಕ್ಕೆ ಬರ್ತೀನಿ, ಈಗ ಫಸ್ಟ್ ಇದನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ TMA-5 ಶಿಕ್ಷಣ ಸಂಸ್ಥೆಗಳು ಕೂಡ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು. ಇದೇ ಆಕ್ಚುಲಿ ಏನಂದ್ರೆ ಅಲ್ಪಸಂಖ್ಯಾತರು ಅನ್ನುವಂಥ ಪ್ರಶ್ನೆಯಲ್ಲಿ ಇದೇ ಪ್ರಜಾಪ್ರಭುತ್ವದ ಸೊಗಸು. ಸೊ ಈ ರೀತಿ ಇರುವಾಗ ನಾವು ನಮ್ಮ ದೇಶದ ಸಂವಿಧಾನದಲ್ಲಿ ವಿಧಿ 14ರಲ್ಲಿ ಆರ್ಟಿಕಲ್ 14ನಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೀವಿ. 15ರಲ್ಲಿ ಯಾವುದೇ ರೀತಿಯಾದಂಥ ಧರ್ಮ ಆಗಲಿ, ಜನಾಂಗ ಆಗಲಿ, ಅಥವಾ ಜಾತಿ ಆಗಲಿ, ಅಥವಾ ಲಿಂಗ ಆಗಲಿ, ಅಥವಾ ನಮ್ಮ ಹುಟ್ಟಿನ ಸ್ಥಳವನ್ನು ಇಟ್ಸ್ಕೊಂಡು ನಮ್ಮನ್ನು ನಾವು ಭೇದ ಭಾವ ಮಾಡೋಂಗಿಲ್ಲ ಅಂತ ಹೇಳ್ತೀವಿ. ನಮ್ಮನ್ನು ಭೇದ ಭಾವ ಮಾಡಂಗಿಲ್ಲ ಅಂತೇಳಿ ಆರ್ಟಿಕಲ್ 15ರಲ್ಲಿ ಹೇಳುವಾಗ, ಆರ್ಟಿಕಲ್ 14ರಲ್ಲಿ ಕಾನೂನಿನ ಮುಂದೆ ಎಲ್ಲರಿಗೂ ಸಮಾನತೆ ಇದೆ ಅಂತ ಹೇಳುವಾಗ, ಆರ್ಟಿಕಲ್ 16ರಲ್ಲಿ ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅಧಿಕಾರವನ್ನು, ಅವಕಾಶವನ್ನು ಕೊಡ್ತೀವಿ ಅಂತ ಹೇಳುವಾಗ, ಹಾಗೆ ಇನ್ನು ಮುಂದಕ್ಕೆ ಹೋಗ್ತಾ ಹೋದಂಗೆ 25ರಲ್ಲಿ ನಮಗೆ ನಮ್ಮದೇ ಆದಂಥ ಧರ್ಮವನ್ನ ಆಚರಣೆ ಮಾಡ್ಕೊಳ್ಳಿಕ್ಕೆ, ನಮ್ಮ ಧರ್ಮವನ್ನ ನಾವು ಪ್ರಚಾರ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇದೆ ಅಂತ ಹೇಳುವಾಗ, ಹಾಗೇನೆ ಯಾವುದೇ ಧಾರ್ಮಿಕ ಸಂಸ್ಥೆಗಳ ಮೇಲೆ ನೀವು ಕಡ್ಡಾಯವಾದಂಥ ತೆರಿಗೆಯನ್ನು ಹಾಕಬಾರದು ಅಂತಲೂ ಇದೆ. ಆರ್ಟಿಕಲ್ ನೀವೇನಾದ್ರೂ ಯಾವುದಕ್ಕೆ 27ಕ್ಕೆ ಹೋದ್ರೆ ಆಯ್ತಾ. ಹಾಗೇನೆ ನಮ್ಮ ಧಾರ್ಮಿಕ ವಿಚಾರಗಳನ್ನ ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ನಮಗೆ ಸ್ವತಂತ್ರ ಇದೆ ಅಂತ ಹೇಳ್ತಾರೆ. ಹಾಗೇನೆ ನಾವು ಆರ್ಟಿಕಲ್ 29ಕ್ಕೆ ಹೋಗ್ಬಿಟ್ರೆ ನಮ್ಮ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನ, ಅಲ್ಪಸಂಖ್ಯಾತ ಶೈಕ್ಷಣಿಕ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೇನೆ ನಮ್ಮ ಭಾಷೆಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ, ನಮ್ಮ ಲಿಪಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ, ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತೀವಿ. ಈ ಧರ್ಮದ ಆಧಾರಿತವಾಗೋ, ಜನಾಂಗದ ಆಧಾರಿತವಾಗೋ ಅಥವಾ ಭಾಷೆ ಆಧಾರಿತವಾಗೋ ಯಾರಿಗೂ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ಮಿಷನ್ಸ್ನ ನಿರಾಕರಿಸಬಾರ್ದು ಅಂತ ಹೇಳ್ತೀವಿ. ಅಲ್ಪಸಂಖ್ಯಾತರಿಗೆ ಅವ್ರದೇ ಆದಂಥ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ, ಅವ್ರು ನಿರ್ವಹಣೆ ಮಾಡಲಿಕ್ಕೆ ಹಕ್ಕಿದೆ ಅಂತ ಹೇಳ್ತೀವಿ. ಸೊ ಈ ರೀತಿಯಾದಂಥ ಈ ಎಲ್ಲ ಹಕ್ಕುಗಳು ನಮ್ಮ ದೇಶ ಸಂವಿಧಾನ ನಮಗೆ ಕೊಟ್ಟಿರುವಾಗ ಈ ಹಕ್ಕುಗಳನ್ನು ರಕ್ಷಣೆ ಮಾಡೋದೇನೆ ಸರ್ಕಾರದ ಕೆಲಸ. ಯಾರಾದರೂ ಸರ್ಕಾರಕ್ಕೆ ಬರ್ತಾರೆ, ಅದು ನಾಗ್ಪುರ ಬೇಸ್ಡ್ ಬರ್ತಾರೋ ಅಥವಾ ಡೆಲ್ಲಿ ಬೇಸ್ಡ್ ಬರ್ತಾರೋ, ಎಲ್ಲಿಂದೆಲ್ಲಾರು ಬರಲಿ ಅವರು. ಯಾಕೆಂದ್ರೆ ಸಂವಿಧಾನದಡಿಯಲ್ಲಿ ನಾವು ಅಧಿಕಾರವನ್ನು ಸ್ವೀಕರಿಸಿದ್ದೀವಿ. ಸಂವಿಧಾನದಡಿಯಲ್ಲಿ ಅಧಿಕಾರ ಸ್ವೀಕರಿಸಿದೀವಿ ಮಾತ್ರ ಅಲ್ಲ, ನಿಮ್ಗೆ ಗೊತ್ತಿರಬೇಕು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನಕ್ಕೆ ನಮೋ ನಮ ಅಂತೇಳಿ ಹೆಂಗೆ ಸಂವಿಧಾನ ಹಿಡ್ಕೊಂಡು ಹಡೆಯನ್ನ ಅದಕ್ಕೆ ಒತ್ತಿದ್ದಾರೆ. ನೋಡಿದವ್ರಿಗಪ್ಪ ಸಂವಿಧಾನ ಬಗ್ಗೆ ಎಷ್ಟು ಇವ್ರಿಗೆ ಗೌರವ ಇದೆ, ಭಕ್ತಿ ಇದೆ, ಭಯ ಇದೆ ಅಂತ ಅನಿಸ್ಬೇಕು. ಆ ರೀತಿ ಹೇಳಿದ್ದಾರೆ ಅವರು. ಸೊ ಆ ರೀತಿ ಇರುವಂತ ಸಂದರ್ಭದಲ್ಲಿ ನಾವು ಈ ಕಾನೂನಿಂದ ಏನನ್ನ ಸಾಧಿಸ್ಲಿಕ್ಕೆ ಹೊರಟಿದ್ದೀವಿ ಅನ್ನೋದೇ ನನ್ನ ಮುಂದಿರುವಂಥ ಪ್ರಶ್ನೆ. ಆದರೆ ಈ ಕಾನೂನು ಈ ರೀತಿಯಾದ ವಿಭಜಕ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆ. ಅಲ್ಪಸಂಖ್ಯಾತರಿಗೆ ನಮ್ಮ ದೇಶದ ಸಂವಿಧಾನದಡಿಯಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳೇನಿದಾವೆ, ಈ ಹಕ್ಕುಗಳನ್ನು ಕಸಲಿಕ್ಕೆ ಅಂತ ಹೊರಟಿದೆ. ಈ ಹಕ್ಕನ್ನ ಅಧಿಕಾರವನ್ನು ಯಾಕೆ ಕಸಿತಿದ್ದಾರೆ?
ಇದು ಪ್ರಶ್ನೆ. ಇದು ಕೇವಲ ಇವತ್ತಿನ ಪ್ರಶ್ನೆ ಅಲ್ಲ. ನಾವು ಸ್ವಲ್ಪ ನೋಡೋಣ, ಇವರು ಅಧಿಕಾರಕ್ಕೆ ಬಂದಿದ್ದು ಹೇಗೆ ಬಂದರು ಅಧಿಕಾರಕ್ಕೆ? 1925ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ RSS ಪ್ರಾರಂಭ ಆದಾಗ ಅವರ ನಾಯಕರು ಬರ್ಕೊಂಡಿರತಕ್ಕಂಥ ಪುಸ್ತಕಗಳು ನಾವು ಮತ್ತೆ ನಮ್ಮ ರಾಷ್ಟ್ರೀಯತೆಯ ಪರಿಭಾಷೆ, ವಿ ಅಂಡ್ ಅವರ್ ನೇಷನ್ಹುಡ್ ಡಿಫೈನ್ಡ್ ಅಂತ ಹೇಳ್ತಾರಲ್ಲ ಅದು. ಹಾಗೆ ಇನ್ನೊಂದು ಅವರ ಪುಸ್ತಕ ಇದೆ, ಚಿಂತನ ಗಂಗಾ ಅಂತೇಳಿ, ಬಂಚ್ ಆಫ್ ಥಾಟ್ಸ್. ನೀವು ಆ ಎರಡೂ ಪುಸ್ತಕಗಳನ್ನ ಕರೆಕ್ಟಾಗಿ ನಾವು ಓದಿಬಿಟ್ರೆ ಅರ್ಥ ಆಗ್ಬಿಡ್ತದೆ. ಅವ್ರಿಗೆ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ, ಅವರಲ್ಲೇನೋ ಅವ್ರು ಮುಚ್ಚುಮರೆ ಮಾಡ್ತಿಲ್ಲ. ಅವ್ರು ಹೇಳ್ತಾರೆ ಭಾರತ ದೇಶದ ಆಂತರಿಕ ಶತ್ರುಗಳು ಯಾರು ಅಂತ ಹೇಳಿದ್ರೆ, ಮೊದಲು ಮುಸಲ್ಮಾನರು, ಎರಡನೇರು ಕ್ರಿಶ್ಚಿಯನ್ರು, ಮೂರನೇರು ಕಮ್ಯುನಿಸ್ಟರು. ಈ ಮೂರೂ ಜನರನ್ನು ಎಲ್ಲಿವರೆಗೂ ನೀವು ಭಾರತ ದೇಶದ ಒಳಗಿಂದ ನಿರ್ಮೂಲನೆ ಮಾಡಲ್ವೋ ಅಲ್ಲಿವರೆಗೂ ಕೂಡ ಭಾರತ ದೇಶ ಸುರಕ್ಷಿತವಾಗಿರಲ್ಲ ಅಂತ ಹೇಳ್ತಾರೆ. ಯಾಕೆ ಈ ಮೂರೂ ಜನರನ್ನು ಒಂದೇ ತಕ್ಕಡಿಗೆ ಹಾಕ್ತಾರೆ? ಇದು ಇನ್ನೊಂದು ಪ್ರಶ್ನೆ. ಆಯ್ತಾ? ಓಕೆ ಅಪ್ಪ, ಮುಸ್ಲಿಮಾನರು ಆಯ್ತು ಬಿಡಿ, ನಿಮ್ಗೇನೋ ಧಾರ್ಮಿಕವಾಗಿ ವಿರೋಧ ಮಾಡ್ತೀವಿ, ಕ್ರಿಶ್ಚಿಯನ್ರು ಧಾರ್ಮಿಕವಾಗಿ ವಿರೋಧ ಮಾಡ್ತೀವಿ, ಈ ಕಮ್ಯುನಿಸ್ಟನ್ನ ಯಾಕೆ ಅವ್ರ ಜೊತೆ? ಈ ಪ್ರಶ್ನೆ ಇದೆಯಲ್ವಾ? ನೋಡಿ, ಕುರಾನ್ನಲ್ಲಿ ಒಂದು ಮಾತಿದೆ, ಕೆಲಸ ಮಾಡದಂಥವನು ಆ ಶ್ರಮ ಹಾಕಿದಾಗ ಅವನಿಗೇನು ಬೆವರು ಬರುತ್ತಲ್ಲ, ಆ ಬೆವರು ಆರೋದಕ್ಕಿಂತ ಮುಂಚಿತವಾಗಿ ಅವನಿಗೆ ಕೊಡಬೇಕಾದಂಥ ಮಜೂರಿಯನ್ನು ಅವನು ಕೊಡಬೇಕು. ನೋಡಿ ಎಷ್ಟು ಚಂದ ಇದೆ ಅದು, ಎಷ್ಟು ನ್ಯಾಯ ಇದೆ ಅದರಲ್ಲಿ. ಅವನು ಕೆಲಸ ಮಾಡಿದ್ದಾನೆ, ಕೆಲಸ ಮಾಡಿದಾಗ ಬೆವರು ಬರುತ್ತೆ, ಆ ಬೆವರು ಆರೋದಕ್ಕಿಂತ ಮುಂಚಿತವಾಗಿ ಅವನು ಕೂಲಿ ಕೊಡಿ ಅಂತ ಹೇಳ್ತಾರೆ. ಹಾಗೇನೆ ಕ್ರಿಶ್ಚಿಯನ್ರಲ್ಲಿ ಏನಿದೆ, ಯಾವುದೇ ರೀತಿಯಾದಂಥ ಭೇದ ಇಸ್ಲಾಂನಲ್ಲೂ ಇದೆ, ಅದಿಲ್ಲ ಅಂತ ನಾನು ಹೇಳ್ತೀನಿ ಅಲ್ವಲ್ಲ. ಈ ರೀತಿಯಾದಂಥ ಕ್ರಿಶ್ಚಿಯಾನಿಟಿಯಲ್ಲೂ ಇದೆ. ಪಾಪ ಅವ ಯೇಸು ಕ್ರಿಸ್ತ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ನೋಡಿದೀವಲ್ಲ. ಈ ಕಮ್ಯುನಿಸ್ಟ್ ಏನ್ ಕೇಳ್ತಾರೆ? ಕಮ್ಯುನಿಸ್ಟು ಬಹಳ ಸಂಖ್ಯೆಯಲ್ಲಿ ಹೇಳೋದೇನಪ್ಪಾ ಅಂದ್ರೆ ಅದೇನೇನೆ, ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಶೋಷಣೆ ಮಾಡಬಾರದು ಅಂತ ಹೇಳ್ತಾರೆ. ಅದು ಶೋಷಣೆ ಅಂತ ನಾವ್ ಹೇಳಿದೀವಿ, ಕುರಾನ್ನಲ್ಲಿ ಅವ್ರು ಹೇಳಿದ್ರೆ ಬೆವರು ಆಗೋದಕ್ಕಿಂತ ಮುಂಚೆ ಸಂಬಳ ಕೊಡಿ. ನೀನು ಅಧಿಕೃತವಾಗಿ ಏನಾರ ಉತ್ಪಾದನೆ ಮಾಡ್ಕೊಂಡಿದ್ರೆ ನಿನ್ನ ಹತ್ರ ಇದ್ರೆ ಅದನ್ನ ನೀನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೇನೋ ಪದಗಳೆಲ್ಲ ಇದೆ, ಅದನ್ನ ನಾನು ಪದಗಳನ್ನು ಉಪಯೋಗಿಸಕ್ಕೆ ಹೋಗ್ತಾ ಇಲ್ಲ. ನಿಮ್ಗೆ ಅದು ದಾನ ಮಾಡಬೇಕು, ಇಷ್ಟು ನೀವು ದಾನ ಮಾಡಲೇಬೇಕು ಅಂತಿದೆ. ಎಷ್ಟು % ದಾನ ಮಾಡಬೇಕು ಅಂತಿದೆ? 2.5% ನಿಮ್ಮ ಆದಾಯವನ್ನ ದಾನ ಮಾಡಲೇಬೇಕು ಅಂತಿದೆ. ಜಕತ್ ಅಂತ ಕೊಡಲೇಬೇಕು. ಯಾಕೆ ಈ ಜಕತ್ ಅನ್ನುವಂಥದ್ದು ಇದೆಯಲ್ಲ, ಇದನ್ನೇನ ಅವತ್ತಿನ ಭಾಷೆಗೂ ಅಥವಾ ಈ ಕಮ್ಯುನಿಸ್ಟ್ ಹೇಳುವಂತ ಮಿಗತಾಯ ಮೌಲ್ಯ ಅನ್ನುವಂಥ ಭಾಷೆಗೂ ನೀವೇನೋ ಪರಿಭಾಷೆ ಮಾಡಿ ನೋಡಿ, ಬಹುತೇಕ ಹತ್ತತ್ರ ಅಲ್ಲಿಗೆ ಬರುತ್ತದೆ. ಅಷ್ಟು ದೊಡ್ಡ ಪ್ರಮಾಣ ಅಲ್ಲ ಅಂದ್ರೂ ಅಲ್ಲಿ ಬರುತ್ತೆ. ಮಿಗತಾಯ ಮೌಲ್ಯವನ್ನು ಉಳಿಸ್ಕೊಂಬೇಡಪ್ಪ ನೀನು ಅಂತ ಅವತ್ತು ಹೇಳಿದ್ರು. ಅವತ್ತಿನ ಆ ಭಾಷೆ ಇರಲಿಲ್ಲ, ಯಾಕೆಂದ್ರೆ ಅವತ್ತು ಆಧುನಿಕ ಬಂಡವಾಳಶಾಹಿ ಉತ್ಪಾದನಾ ವಿಧಾನ ಇರಲಿಲ್ಲ ಇಸ್ಲಾಂ ಬಂದಾಗ. ಈಗ ಅದು ಬಂತು. ಎಲ್ಲೂ ಅನ್ಯಾಯ ನಡೀಬಾರ್ದು ಅನ್ನೋದೇ ಜೀಸಸ್ ಕ್ರೈಸ್ಟ್ ಹೇಳಿದ್ದು. ಬಡ್ಡಿ ತೆಗೆದುಕೊಳ್ಳುವವನು ಮುಸ್ಲಿಂ, ಅತ್ಯಧಿಕ ಲಾಭಾಂಶ ಮಾಡುವವನು ಮುಸ್ಲಿಂ ಅಲ್ಲ. ಹಾಗೇನೆ ಕ್ರಿಶ್ಚಿಯನ್ರಲ್ಲೂ ಕೂಡ ನೀವು ಬಡ್ಡಿಗೆ ಸಾಲ ಕೊಡೋದಿಲ್ಲ. ಬ್ಯಾಂಕ್ ಓಪನ್ ಮಾಡೋದೇ ನಿಷೇಧ ಇತ್ತು ಅವರಲ್ಲಿ. ಬ್ಯಾಂಕ್ ಬಡ್ಡಿ ವ್ಯವಹಾರ ಮಾಡ್ತಾರೆ ಅಂತ ಕ್ರಿಶ್ಚಿಯನ್ರಲ್ಲಿ ಬಹಳಷ್ಟು ಜನ ಬ್ಯಾಂಕ್ ಓಪನ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ನೋಡಿ, ಎಲ್ಲ ಅಂಶಗಳಿತ್ತು. ಇವ್ರು ಹೇಳುವಂತ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನು? ಅದಕ್ಕೆಲ್ಲ ಹೋಗೋದು ಬೇಡ ಬಿಡಿ, ಪಾಪ ಅರ್ಥನೇ ಆಗಲ್ಲ ನಮಗೆ. ಆಯ್ತಾ? ನಮ್ ಜನರಿಗೆ ಆಡು ಭಾಷೆಯಲ್ಲಿ ಮಾತಾಡಬೇಕು ಅಂದ್ರೆ ಇವ್ನಿಗೆ ಶುಕ್ರ ದೆಸೆ ಹೊಡೆದು ಬಿಡ್ತಾಯ ಅಂತ. ಶುಕ್ರ ದೆಸೆ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ನಿನಗೇನೋ ನ್ಯಾಯ ಸಿಕ್ತು ಅಂತ. ಶನಿ ಕಾಟ ಅಂದ್ರೆ ಏನು ಅಂತ ಗೊತ್ತಲ್ಲ, ಸಿಗೋ ನ್ಯಾಯನೋ ಸಿಗಲ್ಲ ಅಂತ. ಇವೆಲ್ಲ ಆಡು ಭಾಷೆಯಲ್ಲಿ ಇರ್ತಂಥದ್ದು. ಕರ್ಮ ನೀನು ಮಾಡು, ಫಲ ನಾನು ಬಿಡು ಅಂತಾರೆ. ಕರ್ಮ ನಾನು ಮಾಡಿದಂಥವನ ಬೆವರು ಆರೋದಕ್ಕಿಂತ ಮುಂಚಿತವಾಗಿ ಅವ್ ಕರ್ಮದ ಫಲ ಕೊಟ್ಬಿಡೋನಿಗೆ ಅಂತ ಕುರಾನ್ ಹೇಳುತ್ತೆ. ಇವರೇನ್ ಹೇಳ್ತಾರೆ? ಕರ್ಮ ನಿಂದು, ಫಲ ನಂದು, ನಾನ್ ತೀರ್ಮಾನ ಮಾಡ್ತೀನಿ. ನೋಡಿ, ಈ ಕಾಂಟ್ರಾಸ್ಟ್ ಇದೆ, ಈ ವ್ಯತ್ಯಾಸ ಇದೆ, ಈ ಸೈದ್ಧಾಂತಿಕವಾದಂತ ಮೂಲಭೂತವಾದ ಭಿನ್ನತೆ ಇದೆ. ಈಗಾಗಲೇ ಅವ್ರು ಹೇಳಿದ್ರು, ಮಸೀದಿಗೆ ಹೋದ್ರೆ ಎಲ್ಲರೂ ಒಟ್ಟಿಗೆ
ನಾವು ನಮಾಜ್ ಮಾಡ್ತೀವಿ ಅಂತ. ಚರ್ಚ್ಗೆ ಹೋದ್ರು ಅಷ್ಟೇ. ಮನುಧರ್ಮಶಾಸ್ತ್ರ ಏನು ಹೇಳುತ್ತೆ? ಯಾವುದರ ಆಧಾರವಾಗಿ ನೀವು ಹಿಂದುತ್ವ ರಾಷ್ಟ್ರ, ಹಿಂದುತ್ವ ಅಂತ ಹೇಳ್ತೀರ, ಅದೇನು ಹೇಳುತ್ತೆ? ಅದೇ ಹೇಳ್ತದೆ ನೀವು ಚಾತುರ್ವರ್ಣ ಅನ್ನೋದನ್ನ ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಯ್ತಾ? ಸೊ ಈ ರೀತಿ ಇರುವಾಗ ಇದು ವರ್ಣಾಶ್ರಮ ಧರ್ಮ, ಜಾತಿ ಇರಲೇಬೇಕು. ನೀವು ಹೋಗಿ ಸುಮ್ಮನೆ ಏನಾರು ಹೇಳಿದ್ರೆ ನಿಮ್ ಜಾತಿ ಯಾವುದು ಸರ್ ಅಂತ ಕೇಳ್ತಾರೆ. ನನ್ಗೆ ಹೇಳಲ್ಲ ಅಂದ್ರೆ ಬಿಡೋದಿಲ್ಲ ಅವರು. ಅಪ್ಪಿತಪ್ಪಿ ನೀವೇನ ಮೇಲ್ಜಾತಿ ಹುಡುಗಿಯನ್ನ ಕೆಳ ಜಾತಿ ಹುಡುಗ ಮದುವೆ ಆಗ್ಬಿಟ್ರೆ ಅವ್ರು ಹುಟ್ಟೋ ಮಕ್ಕಳ ಹೆಸರೇನು? ನಾವು ಆಡು ಭಾಷೆ ಚಂಡಾಳ ಕಣನು ಅಂತಾರಲ್ಲ, ಆಕ್ಚುಲಿ ಅವರ ಭಾಷೆಯಲ್ಲಿ ಮೇಲ್ಜಾತಿ ಹೆಣ್ಣುಮಗಳನ್ನ ಕೆಳ ಜಾತಿ ಹೆಣ್ಣುಮಗ ಮದುವೆ ಆದ್ರೆ ಹುಟ್ಟುವಂತ ಮಗುನ ಹೆಸರು ಚಂಡಾಳ ಅಂತ. ಈಗ ಜಾತಿ ಸರ್ವೆ ಮಾಡಕ್ ಬಂದಾಗ ಬರೀಬೇಕು ನಾವಿಲ್ಲ, ಹಂಗೆಲ್ಲ ಮದುವೆ ಆಗಿರೋರು. ಯಾವ ಜಾತಿ ಅಂತ ಕೇಳಿದ್ರೆ ಚಂಡಾಳ ಅಂತ ಅವ್ರ ಪ್ರಕಾರ, ನಮ್ಮ ಪ್ರಕಾರ ಹೇಳ್ತಿಲ್ಲ. ಸೊ ಈ ರೀತಿ ಇರುವಾಗ ಇದು ಇರೋದು ಮೂಲಭೂತವಾಗಿ. ಸೊ ಹಾಗಾಗಿ ಅವತ್ತು ಶುರುವಾದಂತ RSS ಅವತ್ತಿಂದ ಇವತ್ತವರೆಗೂ ಅವರ ಈ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಮಾಡ್ತಾ ಬಂದಿರುವಾಗಲೇನೆ ಅವರ ನಾಯಕರು ಇಟಲಿಯ ಮುಸೊಲಿನಿಯನ್ನ ಭೇಟಿ ಮಾಡಿ ಹೇಗೆ ಮುಸೊಲಿನಿ ಅವರ ದೇಶದಲ್ಲಿ ಒಂದು ಫ್ಯಾಸಿವಾದವನ್ನು ಸೃಷ್ಟಿ ಮಾಡ್ದ, ಹೇಗೆ ಹಿಟ್ಲರ್ ಅವರ ದೇಶದಲ್ಲಿ ಒಂದು ಫ್ಯಾಸಿವಾದವನ್ನು ಸೃಷ್ಟಿ ಮಾಡಿದ್ರು ಅನ್ನುವಂಥದ್ದು ಆಧಾರದ ಮೇಲೆ ಹಿಂದೂ ಧರ್ಮವನ್ನ ರಾಜಕೀಯ ಅಜೆಂಡಾಗೆ ಬಳಸುವಂತ ಸಿದ್ಧಾಂತವೇ ಹಿಂದುತ್ವ ಸಿದ್ಧಾಂತ. ಈ ಹಿಂದುತ್ವ ಸಿದ್ಧಾಂತ ಅವತ್ತು ನಾಜಿ ಸಿದ್ಧಾಂತ ಏನಿತ್ತು, ಮುಸೊಲಿನಿಯ ಸಿದ್ಧಾಂತ ಏನಿತ್ತು, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅವತ್ತಿನ ಕಾಲಘಟ್ಟ ಬೇರೆ, ಇವತ್ತಿನ ಕಾಲಘಟ್ಟ ಬೇರೆ. ಅವರು ಇನ್ನೊಬ್ಬ ಆಂತರಿಕ ಶತ್ರು ಹುಡುಕ್ತಾ ಇದ್ರು. ಇಟಲಿಯಲ್ಲಿ ಮತ್ತೆ ಜರ್ಮನಿಯಲ್ಲಿ ಮತ್ತೆ ಎಲ್ಲೆಲ್ಲ ಈ ಫ್ಯಾಸಿವಾದಗಳು ಬೆಳೆದಿದೆಯೋ ಅಲ್ಲೆಲ್ಲರೂ ಒಬ್ಬ ಆಂತರಿಕ ಶತ್ರು ಹುಡುಕ್ತಾರೆ. ಇವ್ರಿಗೂ ಒಬ್ಬ ಆಂತರಿಕ ಶತ್ರು ಬೇಕಾಯ್ತು. ಇವ್ರು ಒಬ್ಬರಲ್ಲ 3 ಜನ ಸಿಕ್ಬಿಟ್ಟವ್ರು. ಈಗ ಮುಸ್ಲಿಮಾನರು, ಕ್ರಿಶ್ಚಿಯನ್ರು, ಕಮ್ಯುನಿಸ್ಟ್ರು, ಅವ್ರಿಗೆ ಒಬ್ಬೊಬ್ರು ಸಿಕ್ತಿದ್ರು. ಇವ್ರಿಗೆ 3 ಜನ ಸಿಕ್ಬಿಟ್ಟಿದ್ದಾರೆ. ಈಗ ಈ 3 ಜನರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಮುಸ್ಲಿಮಾನರನ್ನ ಜಿಹಾದಿಗಳು ಅಂತಾರೆ, ಕ್ರಿಶ್ಚಿಯನ್ರನ್ನ ಮತಾಂತರ ಮಾಡೋರು ಅಂತಾರೆ, ಕಮ್ಯುನಿಸ್ಟರನ್ನ ಆಂದೋಲನ ಜೀವಿಗಳು ಅಂತಾರೆ, ಅಥವಾ ಅರ್ಬನ್ ನಕ್ಸಲರು ಅಂತಾರೆ. ಈ ರೀತಿ ಅವ್ರು ಟಾರ್ಗೆಟ್ ಮಾಡ್ತಾರೆ. ಇವರು ಅಧಿಕಾರಕ್ಕೆ ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಆಧಾರವಾದದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ಒನ್ ಆಫ್ ದಿ ಲಿಟಿಗೆಂಟ್ ಯಾರು? ಮುಸ್ಲಿಂ ಬೋರ್ಡ್ ಮಾತ್ರ ಅಲ್ಲ, ಅಲ್ಲೂ ವಕ್ಫ್ ಬೋರ್ಡ್ ಇದೆ. ಸುಪ್ರೀಂ ಕೋರ್ಟ್ ಹೋದಾಗ ವಕ್ಫ್ ಬೋರ್ಡ್ ಹೇಳ್ತು ಇದು ನಮ್ಮ ಆಸ್ತಿ ಅಂತ. ಅಷ್ಟು ಮಾತ್ರ ಅಲ್ಲದೇ ನೋಡಿ ಎಷ್ಟು ಚಂದ ಇದೆ. 91ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ನವ ಉದಾರವಾದಿ ಆರ್ಥಿಕ ನೀತಿಗಳು ಶುರು ಆಗ್ತವೆ. 92ನೇ ಇಸ್ವಿಯಲ್ಲಿ ಬಾಬ್ರಿ ಮಸೀದಿ ಬೀಳ್ತದೆ. ಎರಡು ಒಟ್ಟೊಟ್ಟಿಗೆ ನಡೀತದೆ, ಬೇರೆ ಬೇರೆ ನಡೆಯಲ್ಲ. ಎರಡು ಒಟ್ಟೊಟ್ಟಿಗೆ ನಡೆಯುವಾಗ ಇದು ಬೆಳೆದಂಗೆ ಬಾಬ್ರಿ ಮಸೀದಿ ಇಶ್ಯೂನು ಬೆಳೀತದೆ, ನವ ಉದಾರವಾದನು ಬೆಳೀತಾ ಹೋಗ್ತದೆ. ಈಗ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆಯಪ್ಪ ಅಂದ್ರೆ ಬೆಂಗಳೂರು, ಕರ್ನಾಟಕ, ಭಾರತ ದೇಶದಲ್ಲಿ ಕಚೇರಿ ಬೇಡಿಕೆ ಅತ್ಯಂತ ಹೆಚ್ಚು ಇರುವಂಥದ್ದು ಬೆಂಗಳೂರಿನಲ್ಲಿ, ಭಾರತ ದೇಶದಲ್ಲಿ. ಮುಂಬೈ ಬಿಟ್ರೆ ಬೆಂಗಳೂರು. ಯಾಕೆ ಕಚೇರಿ ಬೇಡಿಕೆ ಜಾಸ್ತಿ ಇದೆ? ನೀವು ಕಲ್ಪಿಸ್ಕೊಳಕ್ಕಾದ್ರೂ ಸಾಧ್ಯ ಇತ್ತ 90ನೇ ಇಸ್ವಿಯಲ್ಲಿ ನಿಮ್ಗೆ ಸರ್ಜಾಪುರ ರೋಡ್ ಹಂಗಿರುತ್ತೆ ಅಂತ, ಹೊಸೂರು ರೋಡ್ ಹಂಗಿರುತ್ತೆ ಅಂತ, ಅಥವಾ ನಿಮ್ಮ ಈ ಕಡೆ ಹೋದ್ರೆ ಯಾವುದು ಬೆಳಂದೂರು ಆ ಕಡೆ ಎಲ್ಲ ಹೋದ್ರೆ ಹಂಗಿರುತ್ತೆ ಅಂತ, ನಮ್ಮ ಗೋಪಾಲ್ ಗೌಡ್ರು ಇದೆಯಲ್ಲ ಹೊತ್ತೂರು ಅವೆಲ್ಲ ಹಂಗಿರ್ತದೆ ಅಂತ ಕಲ್ಪಿಸ್ಕೊಳಕ್ ಸಾಧ್ಯ ಇತ್ತು ನಿಮ್ಗೆ? ವೈಟ್ ಫೀಲ್ಡ್ ಎಲ್ಲ. ಕಚೇರಿ ಬೇಡಿಕೆ ಏನಕ್ಕೆ ಜಾಸ್ತಿ ಆಗಿದೆ? ಏನಕ್ಕೆ ಜಾಸ್ತಿ ಆಗಿದೆ ಅಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಅವರ ಕೆಲಸವನ್ನ ಅಲ್ಲಿ ಕೂತ್ಕೊಂಡು ಇಲ್ಲಿ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಮಾಡಿಸ್ಬೇಕು ಅಂದಾಗ ಇಲ್ಲಿ ಕಚೇರಿ ಬೇಕು. ಅವ್ರಿಗೆ ಕಚೇರಿ ಬೇಕು ಅಂದಾಗ ಸಹಜವಾಗಿ ಭೂಮಿ ಬೇಕು. ಈ ಭೂಮಿಯಲ್ಲಿ ಯಾರು ಹಿಡಿತಾ ಇದೆ? ವೈಯಕ್ತಿಕವಾಗಿದ್ರೆ ನೀವು ಬಾರ್ಬಿಡ್ತೀರಾ, ದುಡ್ಡು ಕೊಡ್ತೀನಿ ಅಂದ್ರೆ. ವಕ್ಫ್ಗಳಿದ್ರೆ ನೀವು ಹೇಳಿದ್ರೆ ಬರಂಗಿಲ್ಲ ಅಂತ. ಬೆಂಗಳೂರಿನ ಇಂಥ ಪ್ರಮುಖವಾದಂತಹ ಜಾಗದಲ್ಲಿ ವಕ್ಫ್ ಹೆಸರು ಎಷ್ಟೊಂದು ಜಾಸ್ತಿ ಇದೆಯಾ? ಈ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಯಾಕಾಗಲ್ಲ? ಎಲ್ಲಿವರೆಗೂ ಇದು ವಕ್ಫ್ಗಳಿರುತ್ತೋ ಅಲ್ಲಿವರೆಗೂ ಕಟ್ಟಕ್ಕಾಗಲ್ಲ. ವಕ್ಫ್ ತೆಗಿರಿ. ಇನ್ನ ಹೆಂಗ್ ತೆಗಿಬೇಕು? ಕಾನೂನು ತಿದ್ದುಪಡಿ ಮಾಡ್ರಿ. ಈ 4 ರೀತಿಯಂತ ವಕ್ಫ್ ಇದೆಯಲ್ಲ, ಅಗ್ರಿಮೆಂಟ್ ಅಲ್ಲಿ, ಓರಲ್ ಅಲ್ಲಿ, ಅಥವಾ ಯೂಸರ್ ಅಲ್ಲಿ,
ಇದರಲ್ಲಿ ಎಷ್ಟು ಕಮ್ಮಿ ಮಾಡ್ಬೋದು ಅಷ್ಟು ಕಮ್ಮಿ ಮಾಡಿ. ದಾಖಲೆ ಇಲ್ವಾ, ತೆಗಿರಿ ವಾಪಸ್ಸು. ಯೂಸರ್ ಆಗಲ್ವಾ, ತೆಗಿರಿ ವಾಪಸ್ಸು. ಯಾರು ಕೊಟ್ಟಿದ್ದಾರೆ ನೋಡಿ. ಹಾಗಾಗಿ ಇದು ಕೇವಲ, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ, ಇದು ಕೇವಲ ಧಾರ್ಮಿಕ ಅಲ್ಪಸಂಖ್ಯಾತ ವಿಚಾರ ಮಾತ್ರ ಅಲ್ಲ. ಇದರಿಂದ ಒಂದು ಆರ್ಥಿಕ ಹಿತಾಸಕ್ತಿ ಇದೆ. ಆ ಆರ್ಥಿಕ ಹಿತಾಸಕ್ತಿಯೇ ನವ ಉದಾರವಾದಿ ಶಕ್ತಿಗಳ ಹಿತಾಸಕ್ತಿ. ಬೆಂಗಳೂರಿನ ತುಂಡು ಭೂಮಿಗೆ ಬೆಲೆ ನಿಗದಿಯಾಗೋದು ಬೆಂಗಳೂರಿನಲ್ಲ, ಅಮೆರಿಕಾದಲ್ಲೋ ಇಂಗ್ಲೆಂಡಲ್ಲೋ ಇರುವಂತ ಕಂಪನಿ ನಿಗದಿ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಬಾಡಿಗೆ ಕೊಡ್ತಾರೆ. ಅವ್ರು ಏನ್ ಬಾಡಿಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತದೆ. ಆ ರೀತಿಯಾದಂತ ಆ ಆರ್ಥಿಕ ಹಿತಾಸಕ್ತಿಗಳನ್ನ ನಾವು ನಿರಾಕರಿಸಕ್ಕಾಗಲ್ಲ. ಈ ಭೂಮಿ ಮೇಲೆ ಬಂಡವಾಳ ಹೂಡೋದಿದೆಯಲ್ಲ, ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆಕ್ಟ್ ಬರ್ತದೆ, ವಫ್ ಕಾಯ್ದೆನೂ ತಿದ್ದುಪಡಿ ಆಗ್ತದೆ, ಕಾರ್ಮಿಕ ಕಾನೂನುಗಳು ತಿದ್ದುಪಡಿ ಆಗ್ತದೆ. ಕಾರ್ಮಿಕ ಕಾನೂನುಗಳಲ್ಲಿ ತಿದ್ದುಪಡಿ ಮಾಡಿ ಕುರಾನ್ ಹೇಳಿದಾರಲ್ಲ, ಬೆವರ ಆರೋಕ್ಕಿಂತ ಮುಂಚೆ ಕೂಲಿ ಕೊಡಬೇಕು ಅಂತ. ಅದೇ ರೀತಿಯಾಗಿದ್ದಂಥ ಕಾನೂನುಗಳನ್ನೆಲ್ಲ ಬದಲಾವಣೆ ಮಾಡಿ ಈಗ ಸಂಘ ಕಟ್ಟಂಗಿಲ್ಲ, ಹೋರಾಟ ಮಾಡಂಗಿಲ್ಲ, ಕಾನೂನು ಕೇಳಂಗಿಲ್ಲ ಅಂತೇಳಿ ಲೇಬರ್ ಕೋರ್ಟ್ಸ್ಗಳು ಮಾಡಿ ಕಾನೂನುಗಳು ಚೇಂಜ್ ಮಾಡಿದ್ದಾರೆ. ಅಲ್ಲೂ ಆ ಚೇಂಜ್ ಮಾಡಿದ್ದಾರೆ, ಇಲ್ಲಿ ಇದನ್ನ ಚೇಂಜ್ ಮಾಡಿದ್ದಾರೆ, ಇನ್ನೊಂದು ಕಡೆ ಇನ್ನೊಂದು ಚೇಂಜ್ ಮಾಡಿದ್ದಾರೆ. ಹಾಗೇನೆ ನಮ್ಮ ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ. ಕೃಷಿ ಭೂಮಿಯನ್ನ ಸಲೀಸಾಗಿ ಮಾರ್ಪಡಿಸಕ್ಕಾಗ್ತಿರ್ಲಿಲ್ಲ, ಈಗ ಮಾರ್ಪಡಿಸಬಹುದು, ತಿದ್ದುಪಡಿ ಮಾಡಿದ್ದಾರೆ. ಲ್ಯಾಂಡ್ ಹೋಲ್ಡಿಂಗ್ ಆಕ್ಟ್ಗಳನ್ನು ತಿದ್ದುಪಡಿ ಮಾಡಿದ್ದಾರೆ. ಈ ಎಲ್ಲವೂ ಒಟ್ಟೊಟ್ಟಿಗೆ ನಡೀತಾ ಇದ್ದಾವೆ. ಹಾಗಾಗಿ ಈ ಅಲ್ಪಸಂಖ್ಯಾತ ವಿಚಾರ, ಇವರ ವಿಭಜಕ ಕೃತ್ಯ ಜೊತೆಗೆ ಈ ಅನ್ಯಾಯದ ಅಂಶಗಳು ಕೂಡ ಇದರೊಳಗೆ ಸೇರ್ಕೊಂಡಿವೆ. ಅನ್ಯಾಯ ಯಾರಿಗಾಗ್ತಾ ಇದೆ? ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಎಲ್ಲವೂ ನಡೆಗಳಿಗೂ ಅನ್ಯಾಯವೇ. ಸೊ ಹಾಗಾಗಿ ಒಂದು ಕಡೆ ನೀವು ವಫ್ ಕಾಯ್ದೆ ತಿದ್ದುಪಡಿಯನ್ನ ಈ ರೀತಿ ನೋಡುವಾಗಲೇ ಅಲ್ಲೇ ನಮ್ಮ ಹನೀಫ್ ಅವ್ರು ಹೇಳ್ತಿದ್ರು, ಹೆಣ್ಮಕ್ಳಿಗೆ ಹಕ್ಕು ಕೊಟ್ಬಿಟ್ಟಿದ್ದಾರೆ, ನೀವ್ಯಾಕೆ ಸರ್ ವಿರೋಧ ಮಾಡ್ತೀರಿ ಅಂತ. ನನಗೆ ಚೆನ್ನಾಗಿ ಗೊತ್ತಿದ್ದಂಗೆ ಅದನ್ನ ಓದಿದಾಗ ಹಿಂದೆ ಏನಿತ್ತು, ಕನಿಷ್ಠ 2 ಮಹಿಳೆಯರು ಇರಬೇಕು, ಕನಿಷ್ಠ 2 ಅಂದ್ರೆ ಇಬ್ಬರಿಗಿಂತ ಜಾಸ್ತಿ ಅಂತ. ಈಗೇನಿದೆ 2 ಅಂತಿದೆ, ಕಡಿಮೆ ಆಯ್ತದು. ಕನಿಷ್ಠ ಅಲ್ಲ ಅದು, ಇಬ್ಬರಷ್ಟೇ ಹಾಕೊಂಡಿರೋದು ಕೊಟ್ಟಿದ್ದೀವಿ ಅಷ್ಟೇ ಬಿಡಿ. ಮುಸ್ಲಿಂ ವುಮೆನ್ ನೋಡಿ, ಇದನ್ನೇ ಮಹಿಳೆಯರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಶ್ರಮಯೇವ ಜಯತೆ ಅಂತಾರೆ ಘೋಷಣೆ. ಶ್ರಮಯೇವ ಜಯತೆ ಘೋಷಣೆ ಕೊಡಿದ ರೋಮಾಂಚನಗಳು ನೋಡ್ಬೇಕು ನೀವು. ಸತ್ಯಮೇವ ಜಯತೆ ಅಂದಂಗೆ. ಆದ್ರೆ ನೀವು ಲೇಬರ್ ಕೋರ್ಸ್ ಹೋಗ್ರಿ, ಶ್ರಮ ಪರಾಜಯವೇ. ಕಾರ್ಮಿಕರು ಸೋಲಿಸಲಿಕ್ಕೆ ತಂದಿರೋದು ಕಾನೂನುಗಳನ್ನ, ಕಾನೂನು ತರಬೇಕಾದ್ರೆ ಹೇಳಿದ್ದು ಶ್ರಮಯೇವ ಜಯತೆ ಅಂತ. ಶ್ರಮ ಅಪಜಯ ಜಯತೆ ಅಂತ ಹೇಳ್ಬೇಕಾಗಿರೋದು. ಸೊ ಹಾಗಾಗಿ ಇವೆಲ್ಲ ಒಟ್ಟೊಟ್ಟಿಗೆ ಬರ್ತಿದ್ದಾರೆ. ಯಾಕೆ ಬರ್ತಿದ್ದಾರೆ ನೋಡಿ. 90ರ ಹಿಂದೆ ಅಥವಾ 70ರ ಹಿಂದೆ ಬಂಡವಾಳ ಅನ್ನೋದೇನಿತ್ತು, ಬಂಡವಾಳ ಅನ್ನೋದೇನಿತ್ತು ಅಂದ್ರೆ ಜರ್ಮನಿಯವರು ಬಂದು ಇಲ್ಲಿ ಫ್ಯಾಕ್ಟ್ರಿ ಮಾಡ್ತಿದ್ರು, ಉದ್ಯೋಗ ಕೊಡ್ತಿದ್ರು, ಅದರಲ್ಲಿ ಉತ್ಪಾದನೆ ಆಗ್ತಿತ್ತು, ಅದರಲ್ಲಿ ಒಂದಿಷ್ಟು ಮಿಗತಾಯವರು ಮಾಡ್ಕೊಂಡು ಲಾಭ ಮಾಡ್ತಿದ್ರು. ಈಗ ಅವ್ರು ಬಂದು ಬಂಡವಾಳ ಇಲ್ಲ ಹಾಕಬೇಕಾಗಿಲ್ಲ, ಫ್ಯಾಕ್ಟ್ರಿ ಮಾಡಬೇಕಾಗಿಲ್ಲ. ಬಂಡವಾಳದ ಹಣಕಾಸೀಕರಣ ಅಂತ ಕರಿತೀವಿ, ಫೈನಾನ್ಷಿಯಲೈಸೇಷನ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಬಂಡವಾಳ ಅನ್ನುವಂಥದ್ದು ಹಣಕಾಸಿನ ರೂಪದಲ್ಲಿ ಬರ್ತದೆ. ಈಗ ಕೇವಲ ಹಣಕಾಸು ರೂಪದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳ ಆಗ್ಬಿಟ್ಟಿದೆ. ಈಗ ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳ ಆಗಿ ಇಡೀ ಜಗತ್ತಾದ್ಯಂತ ಹರಿದಾಡುತ್ತದೆ. ಎಲ್ಲಿಗೆ ಬೇಕಾದ್ರೂ ಹೋಗ್ಲಿಕ್ಕೆ ತಯಾರಿರ್ಬೇಕು, ಎಲ್ಲಿ ಬೇಕಾದ್ರೂ ಇನ್ನೂ ಬಂಡವಾಳ ಹಾಕಕ್ಕೆ ತಯಾರಿರ್ಬೇಕು. ಹಾಗಾಗಿ ವಫ್ ಕಾಯ್ದೆಯಲ್ಲಿರ್ತಕ್ಕಂಥ ನಿಮ್ಮ ಇಷ್ಟೂ ಜಮೀನುಗಳನ್ನ, ನಿಮ್ಮ ಅಂದ್ರೆ ನಮ್ಮ ದೇಶದ ಜಮೀನುಗಳನ್ನ ಅವ್ರು ಏನಾದ್ರು ಸರ್ಕಾರ ವಶಪಡಿಸ್ಕೊಂಡ್ಬಿಟ್ರೆ, ಸರ್ಕಾರ ವಶಪಡಿಸ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನೋದಕ್ಕೆ ಮೊನ್ನೆ ಒಂದು ತಂದಿದ್ದಾರೆ, ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ, ರಾಷ್ಟ್ರೀಯ ನಗದೀಕರಣ ಕೊಳವೆ ಯೋಜನೆ ಅಂತ. ಏನ್ ರಾಷ್ಟ್ರೀಯ ನಗದೀಕರಣ ಕೊಳವೆ ಯೋಜನೆ ಅಂದ್ರೆ, ಈ ದೇಶದ ಸಾರ್ವಜನಿಕ ಆಸ್ತಿಗಳನ್ನ, ಸಂಪತ್ತುಗಳನ್ನ ಖಾಸಗಿಯವ್ರಿಗೆ ಮಾರೋದು. ನಿಮ್ಮ ಹತ್ರ ಇರುವಂತ ಭೂಮಿಯನ್ನ, ಆಸ್ತಿಯನ್ನ ನಗದೀಕರಿಸೋದು. ನನ್ನ ಹತ್ರ ಮೊಬೈಲ್ ಇದೆ, ದುಡ್ಡಿಲ್ಲ, ನಾನು ನಿಮ್ಮ ಮೊಬೈಲ್ ಕೊಡ್ತೀನಿ ಸರ್, ನನಗೆ ದುಡ್ಡು ಕೊಡಿ ಸರ್ ಅಂತ ಹೇಳ್ತೀನಿ. ನೀವು ನಂಗೆ ದುಡ್ಡು ಕೊಡ್ತೀರಿ, ನಾನು ನಿಮ್ಮ ಮೊಬೈಲ್ ಕೊಡ್ತೀನಿ. ಆಮೇಲೆ ಹೇಳ್ತೀನಿ ನಾನು ಮೊಬೈಲ್ ಮಾರಿಲ್ಲ ಅಂತ. ನೀವು ಒಪ್ಕೋತೀರಾ? ದುಡ್ಡು ಕೊಟ್ಟವರು ನೀನು ಮೊಬೈಲ್ ಕೊಟ್ಟಿದ್ರೆ ದುಡ್ಡು ಕೊಟ್ಟಿತ್ತು, ಈಗ ಅಲ್ಲ ಮಾರಿಲ್ಲ ಅಂತೀಯಾ ಅಂತ. ನಮ್ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಅದು ಖಾಸಗೀಕರಣ ಅಲ್ಲ ಅಂತಾರೆ, ಮಾನಿಟೈಸೇಷನ್ ಅಂತಾರೆ, ನಗದೀಕರಿಸಿದೀವಿ ಅಂತ ಹೇಳ್ತಾರೆ. ನೋಡಿ, ನೀವು ಹೇಳಿದಂತೆ ಇಷ್ಟು ಲಕ್ಷ ಎಕರೆ ಭೂಮಿಯನ್ನ ಇವತ್ತು ಸರ್ಕಾರ ವಶಪಡಿಸ್ಕೊಂಡು ಅದನ್ನ ನಗದೀಕರಿಸಿದ್ರೆ
ಸರ್ಕಾರಕ್ಕೆ ದುಡ್ಡು ಬರುತ್ತೆ ಅಂತ ಒಂದ್ಸರಿ ಹೇಳ್ತಾರೆ, ಆದರೆ ಆ ಭೂಮಿ ಯಾರಿಗೋಗುತ್ತೆ? ಟ್ರಂಪ್ ಜಗತ್ತಿನ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಮಾಲೀಕ. ಆತನ ಮಗ ಪುಣೆಗೆ ಬರ್ತಾನೆ, ಮಹಾರಾಷ್ಟ್ರಕ್ಕೆ ಬರ್ತಾನೆ, ಬಾಂಬೆಗೆ ಬರ್ತಾನೆ. ಪುಣೆಯಲ್ಲಿ ಟ್ರಂಪ್ ಟವರ್ಸ್ ಅಂತ ಅವರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ 10-15 ಮಹಡಿಯ ದೊಡ್ಡ ಟ್ರಂಪ್ ಟವರ್ಸ್ ಇದೆ. ಹಾಗಾಗಿ ಇಲ್ಲಿರೋ ವಫ್ ಭೂಮಿ, ನೀವು ಹೇಳಿದ್ರಲ್ಲ ಸರ್, 500 ಮಸೀದಿ 500 ಮಸೀದಿ ಹೆಸರು ಭೂಮಿ ಇದೆ ಅಂತ. ಎಷ್ಟೆಲ್ಲ ಭೂಮಿ ಇದೆ ಸರ್. ಈ ಭೂಮಿಯನ್ನ ಸರ್ಕಾರ ವಶಪಡಿಸ್ಕೊಂಡು ನಗದೀಕರಿಸ್ಬಿಟ್ರೆ ಇದರ ಲಾಭ ಯಾರಿಗಾಗುತ್ತೆ ಸರ್? ಹಾಗಾಗಿ ಒಂದ್ ಕಡೆ ಒಂದು ಲಾಭ, ಒಬ್ಬ ಅನ್ನಿನ ಹುಡುಕು ಅಂತ ಹೇಳ್ತಿರಲ್ಲ, ಇನ್ನೊಬ್ಬನ ಹುಡುಕು ಅಂತ. ನಿನಗೆ ಶತ್ರು ಯಾರು? ಇವನೇ ಮುಸಲ್ಮಾನ, ಅವನು ಹುಡುಕದ್ದಾಯ್ತು. ಹಿಂದೂಗಳ ಒಳಗಡೆ ಹಿಂದುತ್ವ ಅನ್ನೋದು ತಂದದ್ದಾಯ್ತು, ಇವ್ರಿಗೆ ಎಷ್ಟು ಭೂಮಿ ಬೇಕು ಅಂದದ್ದಾಯ್ತು. ಅವರ ರಾಜಕೀಯ ಅಜೆಂಡಾ ಇವ್ರಿಗೆ ಹಿಡಿಯಿತು. ಅದರ ಆರ್ಥಿಕ ಅಜೆಂಡಾ ಬಹುರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳದ ಹಿತಾಸಕ್ತಿಯನ್ನು ಕಾಪಾಡ್ತಾ ಇತ್ತು. ಅವ್ರು ಬಂದು ಇದೇ ವಕ್ಫ್ ಭೂಮಿಯನ್ನ 10 ವರ್ಷದ ನಂತರ ಈ ಕಾನೂನು ಬದ್ಧ ಆಗ್ಬಿಟ್ರೆ, ಈ ಭೂಮಿ ತಗೊಂಡ ಮೇಲೆ ನಿಮ್ಮ ಈದ್ಗಾ ಮೈದಾನಗಳು ಎಲ್ಲೆಲ್ಲಿ ಇದೆಯೋ, ಎಷ್ಟೆಷ್ಟು ಎಕರೆ ಜಮೀನಿದೆ, ಆ ಜಮೀನಲ್ಲಿ ಒಂದು ಒಳ್ಳೆ ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಎಷ್ಟು ದುಡ್ಡು ಬರ್ಬೋದು? ವರ್ಷದಲ್ಲಿ 2 ದಿವಸ ನಮಾಜ್ ಮಾಡೋಕ್ಕೋಸ್ಕರ ಇಷ್ಟು ಎಕರೆ ಜಮೀನನ್ನ ನೀವು ಅನುತ್ಪಾದಕವಾಗಿ ಬಿಟ್ಟಿದ್ದೀರಿ ಅಲ್ವಾ ಸರ್? ನಮ್ಮ ಪ್ರಧಾನಮಂತ್ರಿಗಳು ಹೇಳಿಲ್ವಾ ಜಪಾನ್ಗೆ ಹೋಗಿ, ನಾನು ಹೇಳಿ ಕೇಳಿ ಗುಜರಾತಿ, ನನ್ನ ರಕ್ತದ ನರನಾಡಿಗಳಲ್ಲಿ ವ್ಯಾಪಾರ ಇದೆ. ಈಗ ಅವರ ವ್ಯಾಪಾರ ಕಂಡು ಬಿದ್ದಿರೋದು ಎಲ್ಲಿ? ಈದ್ಗಾ ಮೈದಾನದ ಮೇಲೆ. ಎಷ್ಟು ಚಂದ ಮಾಡ್ತಾರೆ ಇವರು ಅಂದ್ರೆ, ನಮ್ಮ ಕದಿರಹಳ್ಳಿ ಕ್ರಾಸಲ್ಲಿ ಒಂದು ಈದ್ಗಾ ಮೈದಾನ ಇದೆ, ಬಹುಶಃ ನೋಡಿದ್ದೀರಿ ನೀವು ಅನ್ಸುತ್ತೆ. ಯಾರಪ್ಪ ನಗರದಿಂದ ಕುಮಾರಸ್ವಾಮಿ. ನಾನು ಮೊನ್ನೆ ರಂಜಾನ್ ದಿವಸ ಹೋಗ್ತಾ ಇದ್ದೆ. ನಾನು 2001ನೇ ಇಸ್ವಿಯಿಂದ ಅಲ್ಲಿದೆ. ಈ ಬಾರಿ ರಂಜಾನ್ನಲ್ಲೇ ನಾನು ನೋಡೋದು, ಅಷ್ಟು ಇಕ್ಕಟ್ಟಾದಂಥ ಪ್ರದೇಶ. ಆ ರೋಡಲ್ಲೂ ಕೂಡ ಒಂದು ಫುಟ್ಪಾತ್ಗೆ ಮಾತ್ರ ಬ್ಯಾರಿಕೇಡ್ ಹಾಕ್ಬಿಟ್ಟು ನಿಲ್ಸ್ಬಿಟ್ಟಿದ್ದಾರೆ. ಆ ಪಾಪ ತಿನ್ಕಾಡ್ತಿದ್ದಾರೆ ಕುತ್ಕೊಳ್ಳಿಕ್ಕೆ. ಪಾಪ ನನಗೆ ಅಯ್ಯೋ ಅನಿಸ್ತಿತ್ತು. ಬಿಸಿಲಲ್ಲಿ ಪಕ್ಕದಲ್ಲಿ ಒಂದು ಮೈದಾನ ಇತ್ತು, ಆ ಮೈದಾನ ಖಾಲಿ ಇರ್ತಿತ್ತು, ಅದು ಕಾಂಪೌಂಡ್ ಹಾಕ್ತಿದ್ದಾರೆ. ಕಾಂಪೌಂಡ್ ಯಾಕೆ ಹಾಕಿದ್ದಾರೆ ಅಂತ ನಾನು ಯಾರನ್ನ ಕೇಳಿದೆ. ಸರ್, ಅದು ಬನಶಂಕರಿ ದೇವಸ್ಥಾನ ಸೇರುತ್ತೆ ಸರ್ ಜಾಗ. ಈಗಲ್ಲ, ಅದು 100 ವರ್ಷದಿಂದ ಬನಶಂಕರಿ ದೇವಸ್ಥಾನಕ್ಕೆ ಸೇರಿದ ಜಾಗ ಅದು. ಆದ್ರೆ ರಂಜಾನ್ ದಿವಸ ಅಲ್ಲಿ ಬಂದು ಎಲ್ಲರೂ ಸವಾರಿ ಮಾಡ್ತಿದ್ರು. ಈಗ ಬನಶಂಕರಿ ದೇವಸ್ಥಾನದ ಜಾಗವನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೋಸ್ಕರ ಕಾಂಪೌಂಡ್ ಹಾಕಿ ವರ್ಷಕ್ಕೆ ಯಾವತ್ತೋ ಒಂದು ದಿವಸ ಬಂದು ಅರ್ಧ ಗಂಟೆ ಕುತ್ಕೊಂಡು ನಮಾಜ್ ಮಾಡ್ಕೊಂಡು ಹೋಗೋ, ಅದಕ್ಕೆ ಜಾಗ ಇದ್ದಂಗೆ ಮಾಡ್ಬಿಟ್ರಿ. ಮತ್ತೆ ಮೇನ್ ರೋಡಲ್ಲಿ ಅರ್ಧ ಗಂಟೆ ಟ್ರಾಫಿಕ್ ಜಾಮ್ ಮಾಡೋಕ್ಕೂ ರೆಡಿ ಇಲ್ಲ. ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಮಿನಿಸ್ಟರ್, ಫುಟ್ಪಾತ್ ಅಲ್ಲಿ ಬ್ಯಾರಿಕೇಡ್ ಹಾಕಿ ಕುತ್ಕೊಳ್ಳೋಕೆ ಜಾಗ ಇಲ್ದಂಗೆ ನಮಾಜ್ ಮಾಡಕ್ ಹೇಳ್ತಿದ್ದಾರೆ. ಆ ಕಡೆ ಇದರಲ್ಲಿ ಗಾಡಿ ಬಿಡ್ತಾರೆ, ಈ ಕಡೆ ಇದರಲ್ಲಿ ಗಾಡಿ ಬಿಡ್ತಾರೆ. ಏನ್ ಮಾಡ್ಬೇಕು? ವರ್ಷದಲ್ಲಿ ಒಂದು ದಿವಸ ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಒಂದು ನಮಾಜ್ ಮಾಡ್ತೀವಿ. ನಮ್ಗಿರೋ ಜಾಗ ಅವತ್ತು ದೊಡ್ಡದದು ಈದ್ಗಾ ಜಾಗ, ಇವತ್ತು ಸಾಕಾಗಲ್ಲ. ಪಕ್ಕದಲ್ಲಿ ಜಾಗ ಏನೋ ಹೋಗೋ, ಆಯ್ತು ಕುತ್ಕೊಳ್ಳಿ ಸರ್ ಅಂತ ಕುತ್ಕೊಳ್ಳೋದು ಬಿಡಲ್ವ ನಾವು ನಮ್ಮ ಪಕ್ಕದ ಜಾಗನ? ಯಾರು ಬಿಸಿಲಲ್ಲಿ ಬಂದ್ರೆ ನಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ, ಏನ್ ಸರ್ ನಮ್ಮ ಮನೆ ಹತ್ರ ನಿಂತಿದ್ರೆ ನೆರಳಲ್ಲಿ ಅಂತೀವ? ಅಲ್ಲಿ ನಿಂತ್ಕೊಳ್ಳಿ ಸರ್, ಬನ್ನಿ ಸರ್ ಒಳಗಡೆ ನೀರು ಕೊಡ್ತೀರಾ ಸರ್ ಅಂತಲ್ವಾ? ಅವ್ರು ಯಾವ ಜಾತಿ ಇರೋ ಅಂತ ಕೇಳ್ತೀವ? ಸೊ ಈ ರೀತಿಯಾದಂತ ಒಂದು ಕಡೆ ಅವ್ರನ್ನ ಇಕ್ಕಟ್ಟಿಗೆ ಸಿಗಾಕ್ಸೋದು. ಯಾಕೆ ಇಕ್ಕಟ್ಟಿಗೆ ಸಿಗಾಕ್ಸ್ಬೇಕು? ಸಿಟ್ಟು ಬರಬೇಕು ಅವ್ರಿಗೆ. ಸಿಟ್ಟು ಬಂದು ತಿರುಗಿ ಬಿಡ್ಬೇಕು. ಅವ್ರು ತಿರುಗಿ ಬಿದ್ರೆ ನೋಡಿದ್ರ ಅಂತ ತೋರಿಸಿ ಈ ಹಿಂದುತ್ವವನ್ನ ಇನ್ನೊಂದಿಷ್ಟು ಗಟ್ಟಿ ಮಾಡ್ತಾರೆ. ಈ ಹಿಂದುತ್ವವನ್ನ ಗಟ್ಟಿ ಮಾಡ್ಕೊಂಡ್ರೆ 10 ವರ್ಷ, ಈಗ 15 ವರ್ಷಕ್ಕೆ ಬಂದಿದೆ. ಈ 15 ವರ್ಷ ಇನ್ನೊಂದಿಷ್ಟು 5 ವರ್ಷ ಮುಂದುವರಿತದೆ. ಇದು ಹಿಂಗೆ ಮುಂದುವರಿತಾ ಹೋದ್ರೆ ಈ ಎಲ್ಲ ಏನು ಆರ್ಥಿಕ ಅಜೆಂಡಾಗೋಸ್ಕರ ನಾವು ಉದಾರವಾದಿ ಆರ್ಥಿಕ ನೀತಿಗಳನ್ನು ಇನ್ನೊಂದಿಷ್ಟು ವೇಗವಾಗಿ ಜಾರಿ ಮಾಡ್ಬೋದು. ಅದು ಇನ್ನೊಂದಿಷ್ಟು ವೇಗವಾಗಿ ಜಾರಿ ಮಾಡಲಿಕ್ಕೆ ಶಕ್ತಿ ಬರ್ತದೆ. ಅತ್ಯಂತ ಶಕ್ತಿಶಾಲಿಯಾದಂಥ ಪ್ರಧಾನಮಂತ್ರಿಯನ್ನ ದೇಶ ಕಾಣುತ್ತೆ. ಇದು ಅದರ ಅಜೆಂಡಾ. ಹಾಗಾಗಿ ಒಂದು ಕಡೆ ವಫ್ ಕಾಯ್ದೆ ಎನ್ನುವಂಥದ್ದು, ತಿದ್ದುಪಡಿ ಕಾಯ್ದೆ ಎನ್ನುವಂಥದ್ದು ಕೇವಲ ಅಲ್ಪಸಂಖ್ಯಾತರನ್ನು ಮಾತ್ರ ಟಾರ್ಗೆಟ್ ಮಾಡಿಲ್ಲ. ಈ ದೇಶದ ಬಹುಸಂಖ್ಯಾತರ ದುಡಿಯೋ ಜನರ ಹಕ್ಕುಗಳನ್ನ ದಮನ ಮಾಡುವಂತ ಹುನ್ನಾರ ಅದರಿದೆ. ಜಾಗತಿಕವಾದಂತ ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳದ ಹಿತಾಸಕ್ತಿ ಅದರಿಂದಿದೆ. ಇದನ್ನು ಹೇಳುವಾಗ ಕಳೆದ 10 ವರ್ಷದಲ್ಲಿ
ಈ ದೇಶದ ಸಾರ್ವಜನಿಕ ಆಸ್ತಿಗಳನ್ನ ಖಾಸಗೀಕರಿಸಿರೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಾಗಿದೆ ಅಂದ್ರೆ 91 ಇಸ್ವಿಯಿಂದ ಶುರುವಾಯಿತು. ಅರೆ 4.25 ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಜನಿಕ ಆಸ್ತಿಗಳ ಖಾಸಗೀಕರಣ ನಡೆದಿದೆ 10 ವರ್ಷದಲ್ಲಿ. 2014 ಹೈಯೆಸ್ಟ್. ಮನಮೋಹನ್ ಸಿಂಗ್ ಕಾಲದಲ್ಲಿ ಕೇವಲ 1 ಲಕ್ಷ ಕೋಟಿ, ಇವ್ರ ಕಾಲದಲ್ಲಿ 4.5 ಲಕ್ಷ ಕೋಟಿ. ಈ ಖಾಸಗೀಕರಣಕ್ಕೆ ವಿರುದ್ಧ ಇದ್ದಾರೆ ಜನ ಅನ್ನುವಂಥದ್ದು ಕಾರಣಕ್ಕೋಸ್ಕರ ಏನು ಮಾಡೋದು ಅಂದ್ರೆ ಹೊಸ ತಂದ್ರು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ, ರಾಷ್ಟ್ರೀಯ ನಗರೀಕರಣ ಕೊಳವೆ ಯೋಜನೆ ಅಂತ. ಅದರಲ್ಲಿ 3 ವರ್ಷದಲ್ಲೇ 3.25 ಲಕ್ಷ ಕೋಟಿ ರೂಪಾಯಿ ಸರ್ಕಾರದ ಜಮೀನುಗಳನ್ನ ಖಾಸಗಿಯವರು ಪರಬಾರೆ ಮಾಡ್ತಾರೆ. ಇದು ಸರ್ ವಫ್ ಆಸ್ತಿಯ ಮೇಲಿನ ಅವರ ಕಣ್ಣಿರುವುದು ಈ ದ್ವಿಮುಖವಾದಂತ ಹಿತಾಸಕ್ತಿ ಇದೆ. ಒಂದು ಅವ್ರಿಗೆ ಬೇಕಾದಂತ ಮುಸ್ಲಿಮಾನರನ್ನ ಟಾರ್ಗೆಟ್ ಮಾಡೋದು, ಹಿಂದೂಗಳನ್ನು ಕನ್ಸಾಲ್ಟೇಟ್ ಮಾಡ್ಕೊಳ್ಳೋದು, ವಿಭಜಕ ಕೆಲಸ ಮಾಡೋದು. ಇನ್ನೊಂದು ಕಡೆ ನ್ಯಾಯದ ಹೆಸರಲ್ಲಿ ಈ ಆಸ್ತಿಯನ್ನ ಇನ್ನೊಂದು ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳ ಅಥವಾ ಈ ದೇಶದ ಹಣಕಾಸು ಬಂಡವಾಳದ ಕೈವಶ ಮಾಡ್ತಾರೆ. ಸೊ ಈ ಪ್ರಕ್ರಿಯೆ ನಡೆಯುವಾಗಲೇ ಎಲ್ಲ ಬದಲಾವಣೆಗಳು ಬರ್ತಿದ್ದಾವೆ. ಕೇವಲ ವಫ್ ಕಾಯ್ದೆಯಲ್ಲಿ ಮಾತ್ರ ಅಲ್ಲ, ಕಾರ್ಮಿಕ ಕಾನೂನುಗಳ ಬದಲಾವಣೆ ಬರ್ತಿದ್ದಾವೆ, ಅನೇಕ ಕಾನೂನುಗಳಲ್ಲಿ ಬದಲಾವಣೆ ತಂದಿದ್ದಾರೆ. ಎಲ್ಲ ಕಾನೂನುಗಳನ್ನು ಪುನರ್ರಚಿಸ್ತಾ ಇದ್ದಾರೆ ಅವರು. ಶುರು ಮಾಡಿದ 91 ಇಸ್ವಿಯಲ್ಲಿ ಏನಂತ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರು. ಏನೋ ಸ್ಟ್ರಕ್ಚರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸರ್ ಅಂತ. ಆಮೇಲೆ ಏನ್ ಮಾಡಿದ್ರು, ವಾಜಪೇಯಿ ಬರೋಷ್ಟರಲ್ಲಿ ರಿಸ್ಟ್ರಕ್ಚರಿಂಗ್ ಅಂತ ಶುರು ಮಾಡಿದ್ರು. ಎಲ್ಲವನ್ನೂ ಬದಲಾವಣೆ ಮಾಡಿದ್ರು. ಎಲ್ಲವನ್ನು ಬದಲಾವಣೆ ಮಾಡೋ ಪ್ರಕ್ರಿಯೆಯಲ್ಲೇ ಒಂದು ದೇಶ ಒಂದು ತೆರಿಗೆ, ಒಂದು ದೇಶ ಒಂದು ಪರೀಕ್ಷೆ, ಒಂದು ದೇಶ ಒಂದು ಚುನಾವಣೆ, ಈಗ ಒಂದು ದೇಶ ಒಂದು ಕಾನೂನು, ಒಂದು ದೇಶ ಒಂದು ನಾಗರಿಕ ಸಂಹಿತೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಏನ್ ತಪ್ಪಿದೆ ಉಮೇಶ್ ಅವರೇ, ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದ್ರೆ ಆರ್ಟಿಕಲ್ 44 ಏನ್ ಹೇಳುತ್ತೆ ಉಮೇಶ್ ಅವರೇ? ಆರ್ಟಿಕಲ್ 44 ನಲ್ಲಿ ಹೇಳಿಲ್ವಾ ಸಂವಿಧಾನವನ್ನೇ ಜಾರಿ ಮಾಡ್ತಿರೋದು? ಹೌದು, ಆರ್ಟಿಕಲ್ 44 ಹೇಳಿದೆ ಇವತ್ತಲ್ಲ ನಾಳೆ ಒಂದು ಸಮಾನವಾದ ನಾಗರಿಕ ಸಂಹಿತೆ ಬರಬೇಕು ಅಂತ. ಅದನ್ನ ನೀವು ಇಂಪೋಸ್ ಮಾಡಬೇಕು ಅಂತ ಹೇಳಿಲ್ಲ, ಎಲ್ಲರೂ ಒಪ್ಕೊಂಡು ಮಾಡೋದಾದ್ರೆ ಮಾಡ್ಕೊಳ್ಳಿ ಅಂತಾರೆ, ಬೇಡ ಅನ್ನೋರು ಯಾರು? ಅರೆ ನೀವು ಇಂಪೋಸ್ ಮಾಡ್ತಿದ್ದೀರಾ. ಅದೇ ಆರ್ಟಿಕಲ್ 41 ನಲ್ಲಿ ಇದೆಯಲ್ಲ, 46 ಅಲ್ಲಿ ಇದೆಯಲ್ಲ, ಈ ದೇಶದ ಎಲ್ಲರಿಗೂ ನ್ಯಾಯಯುತವಾದಂಥ ವೇತನ ಬೇಕು ಅಂತ, ಜೀವಿಸುವ ವೇತನ ಬೇಕು ಅಂತ. ಅದ್ರ ಬಗ್ಗೆ ಯಾಕೆ ಮಾತಾಡೋಣ ನೀವು? ನಾಗರಿಕ ಸಿವಿಲ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತ್ರ ಮಾತಾಡ್ತೀರಿ, ಉತ್ಸುಕರಾಗಿದ್ದೀರಿ. ಅದ್ರ ಬಗ್ಗೆ ಯಾಕೆ ಮಾತಾಡೋಣ ನೀವು? ಈ ಪ್ರಶ್ನೆಗಳಿದ್ದಾವೆ. ಸೊ ಅದರ ಮೇಲಿನ ಪಾಯಿಂಟ್ ಚೆನ್ನಾಗಿದೆ ಸರ್. ದೇಶದಲ್ಲಿ ಕಾನೂನು ನಿಷೇಧ ತರಬೇಕು. ಅದು ಇದೆ, ನಾನು ಅಲ್ಲಿಗೆ ಹೋಗ್ಲಿಲ್ಲ, ನಾನು ಕರೆಕ್ಟ್, ಅದು ಇದೆ. ಅದನ್ನ ತರಲ್ಲ, ಆ ಎಲ್ಲ ಅಂಶಗಳನ್ನ ತರಲ್ಲ, ಆದರೆ ಈ ಅಂಶಗಳನ್ನ ತರ್ತಾರೆ. ಯಾಕೆಂದ್ರೆ ಇದರಲ್ಲಿ ಅವರ ಹಿತಾಸಕ್ತಿ ಅಡಗಿದೆ, ರಾಜಕೀಯ ಹಿತಾಸಕ್ತಿ ಅಡಗಿದೆ. ಅದೇ ಅವ್ರು ಹೇಳಿದ್ವಲ್ಲ, ವಿ ಅಂಡ್ ಅವರ್ ನೇಷನ್ ವುಡ್ ಡಿಫೈನ್ಡ್ ಅಲ್ಲಿ ಶತ್ರುಗಳನ್ನ ಟಾರ್ಗೆಟ್ ಮಾಡೋದು. ಇಷ್ಟು ಮಾತ್ರ ಮಾಡಿಲ್ಲ ಸರ್, ಒಂದ್ ಕಡೆ ಇವೆಲ್ಲ ಮಾಡ್ತಿದಾರಾ, ಇನ್ನೊಂದು ಕಡೆ ಬ್ರಿಟಿಷರು ತಂದಂತ IPC ಅದು ವಸಾಹತುಶಾಹಿಯಿಂದ ನೊಗದಿಂದ ಕಣಚ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿದ್ರು ಅಮಿತ್ ಶಾ ಭಾಷಣ ಮಾಡುವಾಗ. ಭಾರತೀಯ ನಾಗರಿಕ ಸಂಹಿತೆ ಅಲ್ವರ, ಭಾರತೀಯ ನ್ಯಾಯ ಸಂಹಿತೆ, IPC ಬದಲು ನ್ಯಾಯ ಕೊಡೋದು, ದಂಡನ ಪ್ರಕ್ರಿಯೆ ಅಲ್ಲ ಇದು, ನ್ಯಾಯ ಕೊಡೋ ಸಂಹಿತೆ. ರೈಟ್, ಕ್ರಿಮಿನಲ್ ಪ್ರೊಸೀಜರ್ ಅಲ್ಲ, ಕ್ರಿಮಿನಲ್ಗಳನ್ನ ಹೆಂಗೆ ನಡೆಸ್ಕೋಬೇಕು ಅನ್ನೋ ಪ್ರೊಸೀಜರ್ ಅಲ್ಲ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ನಾಗರಿಕ ಸುರಕ್ಷೆ ಮಾಡಿ ತಂದಿರೋದು. ಎವಿಡೆನ್ಸ್ ಆಕ್ಟ್ ಅಲ್ಲ, ಭಾರತೀಯ ಸಾಕ್ಷಿ ಅಧಿನಿಯಮ. ದಯವಿಟ್ಟು ಗಮನಿಸಿ, ಭಾರತೀಯ ನ್ಯಾಯ ಸಂಹಿತೆಯ ಕಲಂ 111 ಅಂತಿದೆ, ಸಂಘಟಿತ ಅಪರಾಧ ಅಂತಿದೆ. ಸಂಘಟಿತ ಅಪರಾಧ ಅನ್ನುವಂಥದ್ದನ್ನ ಬ್ರಿಟಿಷರು ಕೂಡ ತಂದಿರಲಿಲ್ಲ. ಸಂಘಟಿತ ಅಪರಾಧ ಅಂದ್ರೇನು? ಉತ್ತರ ಪ್ರದೇಶದ ಫಿರೋಜಾಬಾದ್ ಅಲ್ಲಿ ಬಳೆಗಳನ್ನ ಮಾಡ್ತಕ್ಕಂಥ ಫ್ಯಾಕ್ಟರಿಯಲ್ಲಿ ಅಕ್ಟೋಬರ್ ಇಂದ ಕೊಡಬೇಕಾದಂತ ತುಟ್ಟಿ ಭತ್ಯೆ 10 ರೂಪಾಯಿ 11 ರೂಪಾಯಿ ಪ್ರತಿದಿನ ಕೊಟ್ಟಿರಲಿಲ್ಲ. ಅದು ಕೊಡಿಸಿ ಅಂತ ಕನಿಷ್ಠ ವೇತನ ಕಾಯ್ದೆ ಅಧಿಕಾರಿ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಫಿರೋಜಾಬಾದ್ ಹತ್ರ ಈ ಎಲ್ಲ ಯೂನಿಯನ್ ಲೀಡರ್ಗಳು ಹೋಗಿ ಒಂದು ಅರ್ಜಿ ಕೊಡ್ತಾರೆ. ಅವ್ರು ಏನೂ ಮಾಡಲ್ಲ. ಕೊನೆಗೆ ಎಲ್ಲ ಕಾರ್ಮಿಕ ಸಂಘಟನೆ ಲೀಡರ್ಗಳು ಒಟ್ಟಿಗೆ ಸೇರಿ ಜನವರಿ 8ನೇ ತಾರೀಕು ಮುಷ್ಕರ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತಾರೆ. ಜನವರಿ 7ನೇ ತಾರೀಕು ರಾತ್ರಿ ಆ ಕಾರ್ಮಿಕ ಸಂಘಟನೆಗಳ ನಾಯಕನಾದಂಥ ಭೂರಿ ಸಿಂಗ್ನ ಅರೆಸ್ಟ್ ಮಾಡ್ತಾರೆ 11 ಗಂಟೆಗೆ. 12 ಗಂಟೆಗೆ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಕಂಪ್ಲೇಂಟ್ ಕೊಡ್ತಾರೆ. ಇವನು ಕಾರ್ಮಿಕರನ್ನ ಸಂಘಟನೆ ಮಾಡಿ ಮಾಲೀಕರ ಹತ್ರ ವಸೂಲಿ ಮಾಡುವಂತ ಸಂಘಟಿತ ಅಪರಾಧ ಮಾಡ್ತಾನೆ. ಸಂಘಟಿತ ಅಪರಾಧ ಕಾಯ್ದೆ ಅಡಿಯಲ್ಲಿ ಅವನ ಮೇಲೆ ಕಲಂ ಬುಕ್ ಆಗುತ್ತೆ. ಕೋರ್ಟ್ಗೆ ಹೋದ್ರೆ ಇದು ಸಂಘಟಿತ ಅಪರಾಧದಲ್ಲಿ ಬೇಲ್ ಕೊಡ್ಬೋದೇನಪ್ಪ,
ಅಂತ ಜಡ್ಜ್ ಕೇಳ್ತಾರೆ. ಯಾಕೆ? ಇದು ಸಂಘಟಿತ ಅಪರಾಧ ಅನ್ನೋದು ಮುಂಚೆ IPC ಇರಲಿಲ್ಲ. ಇದು ಇದ್ದದ್ದಲ್ಲಿ ಅನ್ಲಾಫುಲ್ ಅಸೆಂಬ್ಲೀಸ್ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ. ಈ ಅನ್ಲಾಫುಲ್ ಅಸೆಂಬ್ಲೀಸ್ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಸಲೀಸರ್ ಬೇಲ್ ಕೊಡಲ್ಲ. ಯಾಕೆಂದ್ರೆ ಅನ್ಲಾಫುಲ್ ಅಸೆಂಬ್ಲೀಸ್ ಪ್ರಿವೆನ್ಷನ್ ಆಕ್ಟ್ ಗಿಂತ ಮುಂಚೆ ಇದೆಲ್ಲಪ್ಪ ಅಂದ್ರೆ ಟೆರರಿಸ್ಟ್ ಆಕ್ಟಿವಿಟೀಸ್ ಡಿಟೆನ್ಷನ್ ಆಕ್ಟ್ ಅಲ್ಲಿ ಟೆರರಿಸ್ಟ್ಗಳ ಮೇಲೆ ಹಾಕಬೇಕಾದಂತ ಕಾನೂನನ್ನ ತುಟ್ಟಿ ಭತ್ಯೆ ಕೇಳದಂತ ನಾಯಕನ ಮೇಲೆ ಹಾಕ್ತಾರೆ. ಭಾರತೀಯ ನ್ಯಾಯ ಸಮಿತಿ ಅಂತ ಹೇಳ್ತಾರೆ. ಅದಾದ್ಮೇಲೆ 8ನೇ ತಾರೀಕಿಂದ ಹಿಡಿದು ಫೆಬ್ರವರಿ 1ನೇ ತಾರೀಕುವರೆಗೂ ಅವ್ನು ಬೇಲ್ ಸಿಗಲ್ಲ. 22 ದಿವಸ ಜೈಲಲ್ಲಿ ಇರ್ತಾರೆ. ಯಾಕೆ? ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲಿ ಮುಂಚೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ 45 ದಿವಸದೊಳಗಡೆ ನೀವು ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತಿತ್ತು. ಈಗ 90 ದಿವಸ. ಪೊಲೀಸ್ನವರು 90 ದಿವಸದವರೆಗೂ ಚಾರ್ಜ್ ಶೀಟ್ ಫೈಲ್ ಮಾಡದಲ್ಲೇ ಇಡಬಹುದು. 90 ದಿವಸದವರೆಗೂ ಇವನ್ನ ಒಳಗಡೆ ಇಡಬಹುದು. ಸಾಕ್ಷಿ ಅಧಿನಿಯಮದಲ್ಲಿ ಏನ್ ಹೇಳ್ಬಿಟ್ಟಿದ್ದಾರೆ, ಮುಂಚೆ ನೀವೇನಾದ್ರೂ ತಪ್ಪೊಪ್ಪಿಗೆ ಮಾಡ್ಕೊಂಡ್ರೆ ಪೊಲೀಸ್ನವ್ರ ಮುಂದೆ ಅದು ಮಾನ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ತಪ್ಪೊಪ್ಪಿಗೆ ಮಾಡ್ಕೊಬೇಕಾಗಿತ್ತು. ಈಗೇನ್ ಹೇಳ್ತಾರೆ, ಪೊಲೀಸ್ನವ್ರ ಮುಂದೆ ತಪ್ಪೊಪ್ಪಿಗೆ ಮಾಡ್ಕೊಂಡ್ರು ಅದು ಸಾಕ್ಷ್ಯ ಆಗತ್ತೆ ಅಂತ ಹೇಳ್ತಾರೆ. ಈ ಮೂರನ್ನು ಒಟ್ಟಿಗೆ ಓದಿ. ಅದಕ್ಕೆ ನಾನೆಲ್ಲೋ ಲೇಖನ ಬರೀಬೇಕಾದ್ರೆ ಟ್ರಿಪಲ್ ಕ್ರಿಮಿನಲ್ ಲಾಸ್ ಅಂತ ಬರ್ತಿದ್ದೆ. ಇವನ್ನ 3 ಒಟ್ಟಿಗಿದಾವೆ. ಯಾಕಂದ್ರೆ 3 ಒಟ್ಟಿಗೆ ಬರಲಿಲ್ಲ ಪ್ರಾರಂಭದಲ್ಲಿ ಬರುವಾಗ, 3 ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದು. ಆದ್ರೆ ಈ ಬಾರಿ ಒಟ್ಟಿಗೆ ಬಂದಿದ್ದಾವೆ 3 ಕೂಡ. ಮದುವೆ ಆಗುವಾಗ ಏನಾದ್ರು ಅಪ್ಪಿ ತೊಪ್ಪಿ ನೀವು ಯಾರು ಅಂತ ಹೇಳ್ದಲೇ ಮದುವೆ ಆಗ್ಬಿಟ್ರೆ ಪ್ರೀತಿಸಿ ನಿಮ್ಮ ಧರ್ಮವನ್ನು ಮುಚ್ಚಿಟ್ಟಿದ್ದೀರಿ ಅಂತೇಳಿ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಪ್ರೀತಿ ಮಾಡೋರು ಧರ್ಮ ನೋಡ್ತಾರಪ್ಪ, ಮದುವೆ ಆಗ್ತಿರ್ತಾರ. ಸೊ ಈ ರೀತಿಯಾದಂತೆ ಎಲ್ಲ ಕಾನೂನುಗಳನ್ನು ಬದಲಾವಣೆ ತಂದಿದ್ದಾರೆ. ಇಲ್ಲಿ ಟ್ರಿಪಲ್ ಕ್ರಿಮಿನಲ್ ಲಾಸು, ಅಲ್ಲಿ ಟ್ರಿಪಲ್ ತಲಾಖ್ ರದ್ದು ಮಾಡಿದ್ದಾರೆ. ಟ್ರಿಪಲ್ ತಲಾಖ್ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ನಾನು ಡೈವರ್ಸ್ ತಗೊಂಡ್ರೆ ಡೈವರ್ಸ್ ಕೊಡ್ತಾರಪ್ಪ. ಡೈವರ್ಸ್ ಕೊಡುವಾಗ ಏನ್ ಹೇಳ್ತಾರೆ, ನೀನು ಹೆಂಡತಿಗೆ ಜೀವನಾಂಶ ಕೊಡಬೇಕು ಅಂತ. ಟ್ರಿಪಲ್ ತಲಾಖ್ ರದ್ದು ಮಾಡುವಾಗ ಆ ಹೆಣ್ಮಗಳಿಗೆ ನ್ಯಾಯ ಕೊಡ್ತೀನಿ ಅಂತ ಮಾಡಿದ್ರಲ್ಲ, ಏನ್ ಜೀವನಾಂಶ ಹೇಳಿದ್ರಿ? ಅವನ ಆಚೆ ಆದ್ರೂ ಇದ್ರೆ ಜೀವನಾಂಶ ನಾನು ಕೊಡ್ತಾನೆ ದುಡ್ದು, ಅವನ್ ಜೈಲಲ್ಲಿ ಇದ್ರೆ ಏನ್ ಕೊಡ್ತಾನಪ್ಪ? ನ್ಯಾಯ ಎಲ್ಲಿ ಸಿಕ್ತು? ಇದು ಪ್ರಶ್ನೆ ಇರೋದು. ನೋಡಿ, ಒಂದ್ ಕಡೆ ಹೋರಾಟ ಮಾಡೋರ್ನ ಜೈಲಿಗೆ ಹಾಕ್ತೀರ, ಇನ್ನೊಂದ್ ಕಡೆ ಸಿವಿಲ್ ಕಾನೂನಲ್ಲಿ ಗಂಡ ಹೆಂಡತಿ ಸಂಬಂಧವನ್ನೇ ನೀವೇನ್ ಮಾಡ್ತಿದ್ರಿ, ಇಲ್ಲಿ ಕ್ರಿಮಿನಲ್ ಅಪರಾಧ ಅಂತೇಳಿ ಅವ್ರನ್ನು ಜೈಲಿಗೆ ಹಾಕ್ತಿದ್ರು. ನಾನು ಯಾಕೆ ಇದನ್ನೆಲ್ಲ ಹೇಳಿದೆ ಅಂತಂದ್ರೆ, ಇವೆಲ್ಲವೂ ಒಟ್ಟಿಗೆ ಅವ್ರು ಮಾಡಕ್ ಹೊರಟಿರೋದೇನಪ್ಪ ಅಂದ್ರೆ, ಇದನ್ನ ಅವ್ರು ಹೇಳ್ತಿದ್ದಾರೆ ರಿಸ್ಟ್ರಕ್ಚರಿಂಗ್ ಅಂತ, ಪುನರ್ರಚನೆ ಅಂತ. ಈ ಪುನರ್ರಚನೆ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ನಾಳೆ ಒಂದು ದಿವಸ ನಮ್ಮ ದೇಶ ಸಂವಿಧಾನವೇ ಅಪ್ರಸ್ತುತ ಆಗ್ಬಿಡ್ಬೇಕು. ಹಾಗಾಗಿ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅನ್ನುವಂಥ ಹಂತಕ್ಕೆ ತಗೊಂಡು ಹೋಗ್ಬೇಕು. ಈ ಪುನರ್ರಚನೆಯನ್ನ ನಾವು ಅದಕ್ಕೆ ಏನಂತ ಕರಿತಿದ್ವಿ ಅಂದ್ರೆ ಡಿಸ್ಟ್ರಕ್ಟಿವ್ ರಿಸ್ಟ್ರಕ್ಚರಿಂಗ್ ಅಂತ ಕರಿತೀವಿ. ಹಿಂದೆ ಇರುವಂತ ವ್ಯವಸ್ಥೆಯನ್ನ ಧ್ವಂಸಗೊಳಿಸಿ ಹೊಸ ಪುನರ್ರಚನೆಯನ್ನ ಮಾಡೋದು. ಈ ಧ್ವಂಸಾತ್ಮಕ ಪುನರ್ರಚನೆ ಇದೆಯಲ್ಲ, ಡಿಸ್ಟ್ರಕ್ಟಿವ್ ರಿಸ್ಟ್ರಕ್ಚರಿಂಗ್ ಪ್ರೋಸೆಸ್ ಅನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡುವಂತ ಶಕ್ತಿ ಯಾರ್ಯಾರ ಇದ್ರೆ ಅದು ಇವತ್ತಿರುವಂತ ಬಿಜೆಪಿ ಮೋದಿ ಸರ್ಕಾರಕ್ಕೆ. ಆದ್ರೆ ಹಿಂದಿರುವಂತ ಸಿದ್ಧಾಂತ ಯಾವ್ದಪ್ಪ ಅಂದ್ರೆ, ಆ ಶಕ್ತಿಗೆ ಅಣಿನಿರಿಸ್ತಿರೋದು ಯಾರನ್ನ ಆಧಾರವಾಗಿ ಇಟ್ಕೊಂಡು ಅಂದ್ರೆ ಹಿಂದೂಗಳು ಒಂದಾಗಬೇಕು ಅನ್ನುವಂಥ ಹೆಸರಲ್ಲಿ, ಆ ಹಿಂದೂಗಳು ಒಂದಾಗಬೇಕು ಅನ್ನುವಂಥ ಹೆಸರಲ್ಲಿ ಹಿಂದುತ್ವ ಅನ್ನುವಂಥ ಒಂದು ರಾಜಕೀಯ ಸಿದ್ಧಾಂತವನ್ನ ಜನರ ಮುಂದೆ ಬಿಟ್ಟು, ಅದರ ಶತ್ರುಗಳು ಯಾರಪ್ಪ ಅಂದ್ರೆ ಮುಸ್ಲಿಮಾನರು, ಕ್ರೈಸ್ತು, ಕಮ್ಯುನಿಸ್ಟರು ಅಂತ ಹೇಳಿ ಈ 3 ಜನರನ್ನ ಟಾರ್ಗೆಟ್ ಮಾಡಲಿಕ್ಕೆ ಟ್ರಿಪಲ್ ತಲಾಖು, ವಫ್ ಕಾಯ್ದೆ, UCC ಮೂಲಕ ಮುಸ್ಲಿಮಾನರನ್ನ ಟಾರ್ಗೆಟ್ ಮಾಡ್ರಿ, ಮತಾಂತರ ನಿಷೇಧ ಕಾಯ್ದೆ ಮೂಲಕ ಕ್ರಿಶ್ಚಿಯನ್ರನ್ನ ಟಾರ್ಗೆಟ್ ಮಾಡ್ರಿ, ಕಾರ್ಮಿಕ ಸಮಿತಿಗಳ ಮೂಲಕ ಈ ಕಮ್ಯುನಿಸ್ಟರು, ಕಾರ್ಮಿಕರು ಇದಾರಲ್ಲ ಇವ್ರನ್ನ ಟಾರ್ಗೆಟ್ ಮಾಡಿ. ಸೊ ಈ 3 ಒಟ್ಟಿಗೆ ಸೇರಿಸಿ ಈ ಪುನರ್ರಚನೆಯ ಮೂಲಕ ನವ ಉದಾರವಾದಿ ಆರ್ಥಿಕ ನೀತಿಗಳ ಹಿತಾಸಕ್ತಿಗಳನ್ನ ಕಾಪಾಡಿ. ಇದು ಪ್ರಶ್ನೆ. ನವ ಉದಾರವಾದಿ ಆರ್ಥಿಕ ನೀತಿಗಳ ಹಿತಾಸಕ್ತಿ ಅಂತ ಹೇಳಿದ್ರೆ ದೋಚಿ ತಿನ್ನಿ. ನಿಮಗೆ ದೋಚಕ್ಕಾದ್ರೆ ತಿನ್ನಿ, ದೋಚಕ್ಕಾಗ್ಲಿಲ್ವಾ ಅಡಿಯಾಳ. ಇದು ನವ ಉದಾರವಾದದ ಆರ್ಥಿಕ ನೀತಿಗಳ ಹಿತಾಸಕ್ತಿ. ಅದಕ್ಕೆ ಪೂರಕವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ನಾವು ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ನೋಡಬೇಕು. ಇದೊಂದು ವಿಭಜಕ ಮತ್ತು ಅನ್ಯಾಯಯುತವಾದಂಥ ತಿದ್ದುಪಡಿ ಅನ್ನುವಂಥ ಮಾತನ್ನು ಹೇಳ್ತಾ, ಈಗಾಗಲೇ ಯಾರು ನನಗಿಂತ ಮುಂಚೆ ಮಾತಾಡಿದಂಥವರ ಮಾತುಗಳಿದೆಯಲ್ಲ ಅವೆಲ್ಲವನ್ನು ನಾನು ಒಪ್ತಾ ಅದು ನಾನು ಪುನರುಚ್ಚಾರ ಮಾಡಕ್ಕೆ ಹೋಗ್ತಾ ಇಲ್ಲ. ಅವನ್ನೆಲ್ಲವನ್ನು ನಾವು ಹೋಗ್ತಾ ಆ
ಆ ಎಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಇದು ಅನ್ಯಾಯಯುತವಾದಂಥ ತಿದ್ದುಪಡಿ ಅಂತ ಹೇಳ್ತೀವಿ. ಅನ್ಯಾಯಯುತವಾದ ತಿದ್ದುಪಡಿ ಅಂತ ಹೇಳುವಾಗಲೇ ಇದು ಕೇವಲ ಮುಸ್ಲಿಮಾನರಿಗೆ ಅನ್ಯಾಯವನ್ನು ಮಾಡುವಂಥ ತಿದ್ದುಪಡಿ ಅಂತ ಮಾತ್ರ ಭಾವಿಸಬೇಡಿ. ಇದು ಈ ದೇಶದ ಆಳುವ ವರ್ಗಕ್ಕೆ ಅಥವಾ ಇವತ್ತಿರ್ತಕ್ಕಂಥ ಜಾಗತೀಕರಣ, ಉದಾರೀಕರಣ, ನವೋದಾರವಾದಿ ಆರ್ಥಿಕ ಶಕ್ತಿಗಳಿಗೆ ಬೇಕಾಗಿರುವಂಥ ವಿಭಜಕ ಕೆಲಸವನ್ನ ಮಾಡುವಂಥ ಕಾಯ್ದೆಯಾಗಿದೆ ಅನ್ನುವಂಥದ್ದು ಹೇಳ್ತಾ, ಅವರ ಗುರಿ ಏನಿದೆ, ಈ ಮೂರೂ ಜನರನ್ನ ಶತ್ರುಗಳನ್ನಾಗಿ ಮಾಡಿ ಅವರ ರಾಜಕೀಯ ಹಿತಾಸಕ್ತಿಯನ್ನ ಬಲಪಡಿಸಿಕೊಂಡು ನವ ಉದಾರವಾದಿ ಜಾಗತೀಕರಣದ ಕಾರ್ಪೊರೇಟ್ ಶಕ್ತಿಗಳ ಹಿತವನ್ನ ಕಾಪಾಡುವಂತ ಅವರ ಹಿತವನ್ನ ಮುಂದುವರಿಸಲಿಕ್ಕಾಗಿ ಈ ಎಲ್ಲವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಮ್ಮಂತವ್ರು ಏನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಈಗಿರ್ತಕ್ಕಂಥ ಸರ್ಕಾರ ಏನಿದೆ ಇದು ಕಾರ್ಪೊರೇಟ್ ಕೋಮುವಾದಿಗಳ ದುಷ್ಟಕೂಟದ ಸರ್ಕಾರ ಅಂತ ಹೇಳಿ. ಕೇವಲ ಈ ಕಾರ್ಪೊರೇಟ್ ಕೋಮುವಾದಿಗಳ ದುಷ್ಟಕೂಟದ ಸರ್ಕಾರ ಅಲ್ಲ, ಕಾರ್ಪೊರೇಟ್ ಹಿಂದುತ್ವ ಕೋಮುವಾದಿಗಳ ಸರ್ವಾಧಿಕಾರಿ ಪ್ರವೃತ್ತಿಯ ಸರ್ಕಾರ ಅಂತ ಹೇಳ್ತೀವಿ. ಹಾಗಾಗಿನೇ ಇವತ್ತಿನ ಕಾಲಘಟ್ಟದಲ್ಲಿ ನಾವೇನಾದರೂ ಈ ಸರ್ಕಾರದ ಗುಣಲಕ್ಷಣ ಹೇಗಿದೆ ಅಂತ ನಾವೇನೋ ಪರಿಭಾಷೆ ಮಾಡಿದ್ರೆ, ಇದೊಂದು ನವಫಾಜಿವಾದಿ ಗುಣಲಕ್ಷಣಗಳನ್ನ ದಿನೇ ದಿನೇ ಪ್ರದರ್ಶನ ಮಾಡ್ತಿರ್ತಕ್ಕಂಥ, ಪ್ರಕಟ ಮಾಡ್ತಿರ್ತಕ್ಕಂಥ ಒಂದು ಸರ್ಕಾರ ಅನ್ನುವಂಥದ್ದು ನಾವು ಹೇಳ್ತಿದ್ವಿ. ಇದೇ ರೀತಿಯಾದಂಥ ಗುಣಲಕ್ಷಣಗಳನ್ನ ಇಟಲಿಯ ಇರ್ತಕ್ಕಂಥ ಹೆಣ್ಮುಗಿಗಳಲ್ಲ ಆಕೆನೂ ತೋರಿಸ್ತಿದ್ದಾಳೆ, ಅಮೆರಿಕಾದಲ್ಲಿ ಇರ್ತಕ್ಕಂಥ ಟ್ರಂಪ್ ಕೂಡ ತೋರಿಸ್ತಿದ್ದಾನೆ, ಜಗತ್ತಿನ ಅನೇಕ ದೇಶಗಳಲ್ಲಿ ಇದೇ ರೀತಿಯಾದಂಥ ಗುಣಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಹಿಟ್ಲರ್ ಕಾಲದ ಫ್ಯಾಸಿವಾದ ಇವತ್ತು ನಮ್ಮ ಮುಂದೆ ಕಾಣ್ತಿಲ್ಲ, ಆದರೆ ಅವತ್ತು ನವ ಉದಾರವಾದ ಇರಲಿಲ್ಲ. ಇವತ್ತು ನವ ಉದಾರವಾದಿ ಬಂಡವಾಳಶಾಹಿ ಆಡಳಿತದ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಅದೇ ಫ್ಯಾಸಿವಾದವನ್ನು ಹೊಸ ರೀತಿಯಲ್ಲಿ ಮಾರ್ಪಡಿಸಿ ನವ ರೀತಿಯಲ್ಲಿ ಇವತ್ತು ನವ ಫ್ಯಾಸಿವಾದದ ಲಕ್ಷಣಗಳನ್ನು ಪ್ರಕಟಣೆ ಮಾಡ್ತಿರ್ತಕ್ಕಂಥ ಗುಣಲಕ್ಷಣಗಳಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ನ್ಯಾಯಾಂಗ ಅನ್ನುವಂಥದ್ದು ಯಾವುದು ಸ್ವತಂತ್ರವಾಗಿರಬೇಕಾಗಿತ್ತೋ ಅದು ಕೂಡ ಒಂದು ಎಕ್ಸಿಕ್ಯೂಟಿವ್ ಜುಡಿಷಿಯರಿ ಆಗ್ಬಿಡ್ತದೆ ಅನ್ನುವಂಥದ್ದನ್ನ ನಾವು ಮರಿಬಾರ್ದು. ಆ ಎಕ್ಸಿಕ್ಯೂಟಿವ್ ಜುಡಿಷಿಯರಿ ಆಗ್ಬಿಡ್ತದೆ, ಈಗಾಗಲೇ ಅದರ ಲಕ್ಷಣಗಳನ್ನ ತೋರಿಸ್ತಾ ಇದೆ ಅನ್ನುವಂಥದ್ರ ಭಾಗವಾಗಿನೇ ಆಗ್ಲೇ ಹನೀಫ್ ಅವರು ಹೇಳಿದಂಥ ಮಾತಿದೆಯಲ್ಲ, ಈ ನ್ಯಾಯಾಂಗದಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ ವಕ್ಫ್ ಕಾಯ್ದೆ ಬಗ್ಗೆ ಅನ್ನುವಂಥ ಈ ಆತಂಕವನ್ನು ಎಚ್ಚರದಿಂದ ನಾವು ಇಟ್ಕೊಂಡಿರ್ಬೇಕಾಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ, ಇಂಥ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಇವರು ಎಲ್ಲವನ್ನು ಕಾನೂನು ರೀತಿಯಲ್ಲೇ ಮಾಡ್ತಾರೆ. ಇದು ನವಫಾದಿವಾದದ ಒಂದು ಗುಣಲಕ್ಷಣ. ಎಲ್ಲವನ್ನು ಕಾನೂನು ರೀತಿಯಲ್ಲೇ ಮಾಡ್ತಾರೆ, ಯಾವುದು ಕಾನೂನು ಮೀರಿ ಮಾಡಲ್ಲ. ರೀ ನಾವೇನ್ರಿ ಮಾಡಿದೀವಿ, ಪಾರ್ಲಿಮೆಂಟ್ ಅಲ್ಲಿ ಮಾಡಿಲ್ವಾ ಕಾನೂನ? ಪಾರ್ಲಿಮೆಂಟ್ ಒಪ್ಪಿಗೆ ತಗೊಂಡು ಮಾಡಿರೋದಪ್ಪ, ಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ವಾ ಅಲ್ವಾ? ನೋಡಿ, ಕೋರ್ಟ್ ತೀರ್ಪು ಕೊಡೋರು ಅವನೇನೋರು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಟ್ಟಿದ್ವಾ? ಇದು ನವಫಾದಿವಾದದ ಲಕ್ಷಣ. ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ಬೇಕಾದ್ರೆ ಅವ್ರು ಹೇಳಿದಂಥ ಮಾತು ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಏನ್ ಹೇಳಿದಾರೆ ಅವರು? ದೇವನಿಂದ ದೇಶ, ರಾಮನಿಂದ ರಾಷ್ಟ್ರ. ನೋಡಿ, ಈ ಎರಡೂ ಪದಗಳನ್ನು ಬಳಸಿದ್ದಾರೆ. ದೇವನಿಂದ ದೇಶ, ರಾಮನಿಂದ ರಾಷ್ಟ್ರ. ಈ ಮಾತುಗಳನ್ನು ಆಡುವಾಗ ಪಕ್ಕದಲ್ಲಿ RSS ಮುಖ್ಯಸ್ಥರು ಕೂರಿಸ್ಕೊಂಡಿದ್ರು, ಎದುರುಗಡೆ ಯಾರೆಲ್ಲ ಇದ್ರು ನೋಡಿದ್ರಿ ತಾನೆ? ಶಾರುಖ್ ಖಾನ್ ನಿಂದ ಹಿಡಿದು, ಅಮಿತಾಬ್ ಬಚ್ಚನ್ ನಿಂದ ಹಿಡಿದು, ರತನ್ ಟಾಟಾನಿಂದ ಹಿಡಿದು, ಟೊಯೋಟಾ ಪ್ರತಿನಿಧಿಗಳಿಂದ ಹಿಡಿದು ಜಗತ್ತಿನ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳ ಪ್ರತಿನಿಧಿಗಳಿದ್ರು. ಅವ್ರು ಯಾರು ಏನು ಮಾತಾಡಿಲ್ಲ. ರಾಮನಿಂದ ರಾಷ್ಟ್ರ ಎಸ್, ದೇವನಿಂದ ದೇಶ ಎಸ್, ಯಾಕೆಂದ್ರೆ ಅವರ ಹಿತಾಸಕ್ತಿ ಅಲ್ಲಾಡಿದೆ. ಸೊ ಹಾಗಾಗಿ ಇದೊಂದು ಈ ದೇಶದ ಕಾರ್ಪೊರೇಟ್ ಹಿಂದುತ್ವ ಸರ್ವಾಧಿಕಾರಿ ಪ್ರವೃತ್ತಿಯ ನವಫಾದಿವಾದಿ ಗುಣಲಕ್ಷಣಗಳನ್ನ ಹೆಚ್ಚೆಚ್ಚು ದಿನೇ ದಿನೇ ಪ್ರಕಟ ಮಾಡ್ತಾ ಇರ್ತಕ್ಕಂಥ ಒಂದು ಎಕ್ಸಿಕ್ಯೂಟಿವ್ ಜುಡಿಷಿಯರಿಯನ್ನ ಒಳಗೆ ತರ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ವಫ್ ಕಾಯ್ದೆಯನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ವಫ್ ಕಾಯ್ದೆ ವಿರುದ್ಧದ ಹೋರಾಟ ಕೇವಲ ಮುಸ್ಲಿಮಾನರ ಹೋರಾಟ ಅಲ್ಲ. ಈ ದೇಶದಲ್ಲಿ ನ್ಯಾಯವನ್ನ ಬಯಸುವಂತ, ಸಂವಿಧಾನವನ್ನು ಗೌರವಿಸುವಂತ, ಸಂವಿಧಾನಾತ್ಮಕವಾದಂಥ ಆಳ್ವಿಕೆ ಇರಬೇಕು ಅಂತ ಬಯಸ್ತಕ್ಕಂಥ, ಹಾಗೂ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಮತ್ತು ಈ ಆರ್ಥಿಕ ನೀತಿಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಎಲ್ಲ ಜನರ ಈ ದೇಶದ ಪರವಾದಂಥ, ರಾಷ್ಟ್ರ ಪರವಾದಂಥ ಒಂದು ಹೋರಾಟ. ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದು ಮುಸ್ಲಿಮಾನರ ಹೋರಾಟಕ್ಕೆ ಸೀಮಿತ ಯಾರೂ ಗೊಳಿಸಬಾರ್ದು. ಇದು ಕೇವಲ ಮುಸ್ಲಿಮಾನರಿಗೆ ಸಂಬಂಧಪಟ್ಟದ್ದು ಅಂತ ಯಾರು ಕೂಡ ಭಾವಿಸಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ, ಮುಂದೊಂದು ದಿನ ಈ ನೀತಿಗಳಿಗೆ ಬದಲಾಗಿ ಒಂದು ಪರ್ಯಾಯ ನೀತಿಗಳನ್ನು ತರ್ತಕ್ಕಂಥ
ನಿಟ್ಟಿನ ಜನ ಚಳುವಳಿಗಳು ಬಲಗೊಳ್ಳುವಂಥ ರೀತಿಯಲ್ಲಿ ನಾವೆಲ್ಲರೂ ಮುಂದಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಈ ಪ್ರಕ್ರಿಯೆಯಲ್ಲೇ ನಾನು ಪ್ರತಿನಿಧಿಸುವಂಥ ಕಾರ್ಮಿಕ ಸಂಘಟನೆ, ಈ ದೇಶದ ಎಲ್ಲ ಕಾರ್ಮಿಕ ಸಂಘಟನೆಗಳು ಒಟ್ಟಿಗೆ ಸೇರಿ ಇದೇ ಮೇ 20ನೇ ತಾರೀಕು ರಾಷ್ಟ್ರವ್ಯಾಪಿ ಅಂತ ಸಾರ್ವತ್ರಿಕ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೇವೆ. ಕಾರ್ಮಿಕ ಸಮಿತಿಗಳು ರದ್ದಾಗಬೇಕು ಅಂತ. ಅದೇ ನಾವು ಡಿಕ್ಲರೇಷನ್ ಯಾವುದನ್ನ ಮಾರ್ಚ್ 18ನೇ ತಾರೀಕು ಮಾಡಿದ್ವು ದೆಹಲಿಯಲ್ಲಿ, ಅದರಲ್ಲಿ ವಫ್ ಕಾಯ್ದೆಯ ಉಲ್ಲೇಖವೂ ಇದೆ. ಈ ವಿಭಜಕವಾದಂಥ ಅನ್ಯಾಯಯುತವಾದಂಥ ವಫ್ ಕಾಯ್ದೆಯನ್ನು ಕೂಡ ಈ ದೇಶದ ಎಲ್ಲ ಕಾರ್ಮಿಕ ಸಂಘಟನೆಗಳು ವಿರೋಧ ಮಾಡಿದ್ದಾವೆ ಆ ಡಿಕ್ಲರೇಷನ್ ಅಲ್ಲಿ. ಅದನ್ನೂ ಕೂಡ ಆ ಬೇಡಿಕೆನೂ ಒಳಗೊಂಡಂತೆ ಮೇ 20ನೇ ತಾರೀಕು ನಡೀತಾ ಇರ್ತಕ್ಕಂಥ ಮುಷ್ಕರದಲ್ಲಿ ಈ ದೇಶದ ಎಲ್ಲ ಪ್ರಜಾಪ್ರಭುತ್ವವಾದಿಗಳು, ಜನಪರವಾದಂತಹ ಶಕ್ತಿಗಳು, ವ್ಯಕ್ತಿಗಳು ಕೂಡ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನ ಮಾಡ್ತಾ, ಅಂತ ಚಳುವಳಿಯನ್ನು ಕಟ್ಟೋದ್ರ ಮೂಲಕವೇ ಎಲ್ಲರನ್ನೂ ಒಳಗೊಳ್ಳುವಂಥ ಚಳುವಳಿ, ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದಂಥದ್ದಲ್ಲ, ಅಂತ ಎಲ್ಲರನ್ನೂ ಒಳಗೊಳ್ಳುವಂಥ ಚಳುವಳಿಯನ್ನು ಕಟ್ಟೋದ್ರ ಮೂಲಕವೇ ಈ ಕಾರ್ಮಿಕ ವಿರೋಧಿಯಾದಂಥ, ಜನ ವಿರೋಧಿಯಾದಂಥ, ರೈತ ವಿರೋಧಿಯಾದಂಥ ಮತ್ತು ರಾಷ್ಟ್ರ ವಿರೋಧಿಯಾದಂಥ ಈ ಸರ್ಕಾರವನ್ನು ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಮಾತ್ರವೇ ಸಂವಿಧಾನದ ಆಶಯಗಳನ್ನು ಎತ್ತಿಡಲಿಕ್ಕೆ ಸಾಧ್ಯ ಆಗ್ತದೆ.